ಹಾಸ್ಟೆಲ್ ಆವರಣದಲ್ಲಿ ವಿದ್ಯಾರ್ಥಿಗಳ ಗುಂಡು ಪಾರ್ಟಿ, ಜಾಲತಾಣಗಳಲ್ಲಿ ವಿಡಿಯೋ ವೈರಲ್, ಸಾರ್ವಜನಿಕರ ಆಕ್ರೋಶ. ಕೋಳಿ ತ್ಯಾಜ್ಯ ವಿಚಾರ, ಎರಡು ಕುಟುಂಬಗಳ ನಡುವೆ ಮಾತಿನ ಚಕಮಕಿ, ವಿಕೋಪಕ್ಕೆ ತಿರುಗಿ ಮಾರಾಮಾರಿ. ಸರ್ಕಾರಿ ಆಸ್ಪತ್ರೆ ಮುಂಭಾಗ ಬಡವರ ಹೊಟ್ಟೆ ತುಂಬಿಸುವ ಅನ್ನಪೂರ್ಣ, ತಾಲೂಕಿನಿಂದ ತಾಲೂಕಿಗೆ ಹಬ್ಬುತ್ತಿರುವ ಸೇವೆ, ಮಾನಸ ಮೆಡಿಕಲ್ ಟ್ರಸ್ಟ್ನ ಸಮಾಜಮುಖಿ ಕಾರ್ಯಕ್ಕೆ ಮೆಚ್ಚುಗೆ. ಅವಸಾನದ ಹಂಚಿಗೆ ಐತಿಹಾಸಿಕ ಕಂದಾಯ ಭವನ, ಅಧಿಕಾರಿಗಳ ನಿರ್ಲಕ್ಷ್ಯ, ಕುಸಿತದ ಭೀತಿಯಲ್ಲಿರುವ ಸಾರ್ವಜನಿಕರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರೀನ್ ತಾಜ್. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರ ಪದವಿ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳೇ ಹಾಸ್ಟೆಲ್ ಆವರಣದಲ್ಲಿ ಮದ್ಯ ಹಾಗೂ ಮಾಂಸದ ಪಾರ್ಟಿ ನಡೆದಿತ್ತೆನ್ನಲಾದ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಎಣ್ಣೆ ಬೇಕು ಕುಡ್ಸು. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಎದುರಿನಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರ ಪದವಿ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳು ಮಾಂಸ ಮದ್ಯ ಸೇವಿಸಿ ಪಾರ್ಟಿ ನಡೆಸಿದ್ದಾರೆ ಎನ್ನಲಾದ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ಹಾಸ್ಟೆಲ್ ಆವರಣದಲ್ಲಿ ವಿದ್ಯಾರ್ಥಿಗಳು ಪಾರ್ಟಿ ನಡೆಸಿರುವ ದೃಶ್ಯಗಳು ವ್ಯಾಪಕ ಚರ್ಚೆಗೆ ಗ್ರಾಸವಾಗಿವೆ. ವಿದ್ಯಾರ್ಥಿ ನಿಲಯದಲ್ಲಿ ಇಂತಹ ಘಟನೆ ಹೇಗೆ ನಡೆಯಿತು? ಹಾಸ್ಟೆಲ್ಗೆ ಮದ್ಯ ಮತ್ತು ಇತರೆ ವಸ್ತುಗಳು ಹೇಗೆ ಬಂದವು? ವಾರ್ಡನ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯ ಇದೆಯೇ ಎಂಬ ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಮೂಡಿವೆ. ಕೆಲವರು ವಾರ್ಡನ್ ಸಹಕಾರವಿದ್ದಿರಬಹುದು ಎಂಬ ಆರೋಪವನ್ನು ಮಾಡುತ್ತಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ವಿದ್ಯಾರ್ಥಿ ನಿಲಯಗಳಲ್ಲಿ ಶಿಸ್ತು ಹಾಗೂ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕಾದಂತಹ ಸಂದರ್ಭದಲ್ಲಿ ಇಂತಹ ವಿಡಿಯೋಗಳು ಹೊರಬಿದ್ದಿರುವುದು ಇಲಾಖೆಯ ಕಾರ್ಯವೈಖರಿಯ ಬಗ್ಗೆ ಪ್ರಶ್ನೆಗಳನ್ನು ಎಬ್ಬಿಸಿದೆ. ಈ ನಮ್ಮ ಇಲ್ಲಿ ತಮಾಷ್ ಗಾಡಿ ಹೋಗುವ ನೀನು. ಎಣ್ಣೆ ಬೇಕು ಕೊಡ್ಸಲಿ. ಇವರಪ್ಪ ಎಣ್ಣೆ ಬೇಕು ಕುಡ್ಸು. ನೀಲೊಂದು ಜೀಪಿಸ್ಕೊಂಡೆ ಒಂದ್ ಮೂಲ ಆಗಿಲ್ಲ ಮಚ್ಚ. ಅಲ್ಲ ಅದ ರೈಸ್ ನೋಡ್ ಸ್ವಲ್ಪ ಅವ್ರಿಗೆ ಬೇಕೇನ ಈತ ಪಡ್ಕೊಲೆ ಸಾಲ್ರ ನಾದನಕ್ ಪೈರ ಇದೆ ಹಿಂಗೋಟ್ ಪಟ್ಕೋ ಮಚ್ಚ ನೀರದ್ರ ನಾದೀಗ ಇದೆ ಒಂದೇ ತೋರ್ಸ್ಕೊಂಡ ನೀಳ ಹೌದು ಹಿಂಗ ತಾಯಿ ಒಂದು ತಕ್ಕೋ ಏನಾರು ಸುದರ್ಶನ್ ನಮ್ಮ ಇಂತೇನಾ ಆಲ್ರೆಡಿ ಆತ ಎತ್ತೇ ಬಡೇ ಬಾ ಎಲ್ಲ ಬೀರು ಒದ್ದು ಬೀರ್ ಹೇಳೋಣ ಹಿಂಗೆ ಆರ್ಡ್ರಿಂಗ್ಸ್ ತಗೊಂಡು ಅವನಿಗೆ ಬೀರ್ ಇಷ್ಟ ನಮ್ಮ ಮೊಹಂ ಪಗಲಸ ಮಕ್ಕಳು ಉತ್ತಮ ಶಿಕ್ಷಣ ಪಡೆಯಲಿ ಎಂದು ಪೋಷಕರು ಹಾಸ್ಟೆಲ್ಗೆ ಸೇರಿಸಿದರೆ ಇಂತಹ ಘಟನೆಗಳು ಆತಂಕ ಮೂಡಿಸುತ್ತಿವೆ ಎಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಘಟನೆ ಕುರಿತು ಸಮಾಜ ಕಲ್ಯಾಣ ಇಲಾಖೆ ಸಮಗ್ರ ತನಿಖೆ ನಡೆಸಿ ವಿಡಿಯೋಗಳ ಸತ್ಯಾಸತ್ಯತೆ ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹ ಕೇಳಿ ಬಂದಿದೆ. ವಿದ್ಯಾರ್ಥಿ ನಿಲಯದಲ್ಲಿ ಶಿಸ್ತು ಕಾಪಾಡಲು ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ಅಗತ್ಯವಾಗಿದೆ ಎಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ಒಂದು ವಿಡಿಯೋ ಸಾಮಾಜಿಕ ತಾಣಗಳಲ್ಲೆಲ್ಲ ಹರಿದಾಡ್ತಾ ಇದೆ. ಅದನ್ನ ನೋಡಿದ ತಕ್ಷಣ ನನಗೆ ಶಾಕ್ ಆಯಿತು. ಯಾಕೆಂದರೆ SP ಆಫೀಸ್ ಮುಂಭಾಗದಲ್ಲಿರುವಂಥ ಒಂದು ಹಾಸ್ಟೆಲ್ನಲ್ಲಿ ಒಂದು PUC ಮಕ್ಕಳು ವಾರ್ಡನ್ ಜೊತೆ ಸೇರಿ ನಾನ್ ವೆಜ್ ಊಟವನ್ನು ಮಾಡಿಕೊಂಡು ಹಸಿ ಬಿಸಿಯಾಗಿ ಅದೇನೋ ಕುಡಿತಾರಲ್ವ ಅವೆಲ್ಲ ಕುಡ್ಕೊಂಡು ಬೀರ್ಗಳಂತೆ ಬ್ರಾಂದಿಗಳಂತೆ ಎಲ್ಲ ಕುಡ್ಕೊಂಡು ಮಜಾ ಮಾಡ್ತಾ ಇರೋಂಥ ವೀಡಿಯೋನ ಇವತ್ತಿನ ದಿನ ವೈರಲ್ ಮಾಡಿದ್ದಾರೆ.
ಅದು ಯಾವಾಗ ಆಗಿದೆ ಅಂತ ಗೊತ್ತಿಲ್ಲ ಕರೆಕ್ಟಾಗಿ. ಆದರೆ ವಿಡಿಯೋ ಮಾಡಿರೋದಂತೂ ನಿಜ, ಬಿಟ್ಟಿರೋದಂತೂ ನಿಜ. ಒಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟ ಬೀಳ್ತೀನಿ, ಜಿಲ್ಲಾಡಳಿತ ಏನು ಮಾಡ್ತಾ ಇದೆ? ವಾರ್ಡನ್ಗಳಿಗೆ ಕುಡಿಸೋದಕ್ಕೇನಾದರೂ ಬಿಟ್ಟಿದ್ದೀರಾ ನೀವು ಹಾಸ್ಟೆಲ್ಗಳಲ್ಲಿ ಹುಡುಗರಿಗೆಲ್ಲನೂ, ಅಥವಾ ಅವರನ್ನು ಶಿಸ್ತಿದ ಬೆಳೆಸೋದಕ್ಕೆ ತಾಯಿ ಥರ ಅನ್ನ ಹಾಕೋದಕ್ಕೇನಾದರೂ ಬಿಟ್ಟಿದ್ದೀರಾ ಅಂತ ನಾನು ಮೊದಲನೇದಾಗಿ ಜಿಲ್ಲಾಡಳಿತವನ್ನೇ ನಾನು ಇವತ್ತು ಪ್ರಶ್ನೆ ಮಾಡ್ತಾ ಇರೋವಂಥದ್ದು. ನಿಜವಾಗ್ಲೂ ಹೇಳ್ತೀನಿ, ಶಿಸ್ತಿಲ್ಲ ಎಲ್ಲೂ ಇವತ್ತಿನ ದಿನ. ಅದೊಂದೇ ಹಾಸ್ಟೆಲ್ ಅಂತಲ್ಲ, ಸಾಕಷ್ಟು ಹಾಸ್ಟೆಲ್ಗಳಲ್ಲಿ ಒಳಗಡೆ ಹುಡುಗರು ಹೊಡೆದಾಡೋ ಅಂಥದ್ದು, ಬಡ್ದಾಡೋ ಅಂಥದ್ದು, ಎಣ್ಣೆ ಪಾರ್ಟಿ ಮಾಡೋ ಅಂಥದ್ದು, ಹಾಸ್ಟೆಲ್ ಇಲ್ಲದೆ ಇರೋವಂಥ ಹುಡುಗರು ಸಹಿತ ಒಳಗಡೆ ಬಂದು ಗುಂಡಾಗಿರಿ ಮಾಡೋ ಅಂಥದ್ದು, ಇದೆಲ್ಲ ಯಥೇಚ್ಛವಾಗಿ ನಡೀತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ. ಜಿಲ್ಲಾಡಳಿತ ಈ ಕೂಡಲೇ ಎಚ್ಚೆತ್ಕೋಬೇಕಾಗಿದೆ. ಅದು SP ಆಫೀಸ್ ಮುಂಭಾಗದಲ್ಲಿರುವಂಥ ಹಾಸ್ಟೆಲ್ಲೇ ಈ ರೀತಿ ನಡೆಯುತ್ತೆ ಅಂದರೆ ಇನ್ನು ಬೇರೆ ಬೇರೆ ಮೂಲೆಯಲ್ಲಿರುವ ಹಾಸ್ಟೆಲ್ಗಳಲ್ಲಿ ಏನೇನು ನಡಿಬೋದು ಅಂತ ಊಹೆ ಮಾಡಿಕೊಂಡ್ರೆ ನಿಜವಾಗ್ಲೂ ಭಯ ಆಗುತ್ತೆ. ತಂದೆ ತಾಯಿ ನಿಮ್ಮನ್ನು ನಂಬಿ ಇವತ್ತಿನ ದಿನ ಮಕ್ಕಳನ್ನ ಹಾಸ್ಟೆಲ್ಗಳಲ್ಲಿ ಬಿಟ್ಟಿದ್ದಾರೆ. ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡುತ್ತೆ, ಸರ್ಕಾರ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅಂಥೇಳಿ ಇವತ್ತು ಅವರ ಭವಿಷ್ಯದ ಜೊತೆ ಆಟ ಆಡ್ತಾ ಇದ್ದೀರಾ. ಈ ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಅದು ಯಾವಾಗೇ ಮಾಡಿರಲಿ ವಿಡಿಯೋ, ಅದು ಯಾವತ್ತಿಂದೇ ಆಗಿರಲಿ, ಅದ್ರ ಹಿಂದೆ ಯಾರಿದ್ದಾರೆ ಅಂತ ಪತ್ತೆ ಹಚ್ಚಿ ಈ ವಾರ್ಡನ್ಗಳನ್ನೆಲ್ಲ ಒಂದು ಸಭೆಗೆ ಕರೆದು ಚೀಮಾರಿ ಹಾಕಿ ಶಿಸ್ತಿಂದ ಹಾಸ್ಟೆಲ್ಗಳನ್ನ ನಡೆಸೋ ರೀತಿ ಮಾಡಬೇಕಾಗಿದೆ. ಇದನ್ನು ಈ ಕೂಡಲೇ ಜಿಲ್ಲಾಡಳಿತ ಮಾಡಲೇಬೇಕು. ಮಾಡದೇ ಇದ್ದ ಪಕ್ಷದಲ್ಲಿ ನಾವು ನಿಜವಾಗ್ಲೂ ಬೇರೆ ರೀತಿ ಒಂದು ಪ್ರಶ್ನೆಯನ್ನು ಕೇಳುವಂಥ ಕೆಲಸವನ್ನು ಮಾಡ್ತೇವೆ. ಒಟ್ಟಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ಈ ವಿಡಿಯೋಗಳು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿವೆ. ವಿಡಿಯೋಗಳ ಸತ್ಯಾಸತ್ಯತೆ ಹಾಗೂ ಘಟನೆಗೆ ಕಾರಣರಾದವರ ಕುರಿತು ತನಿಖೆ ನಡೆಸಿದ ಬಳಿಕವೇ ನಿಖರ ಚಿತ್ರಣ ಹೊರಬರಬೇಕಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕೋಳಿಗಳು ಮನೆಯ ಮುಂದೆ ಗಲೀಜು ಮಾಡಿದ್ದ ವಿಚಾರಕ್ಕೆ ಆರಂಭವಾದ ಮಾತಿನ ಚಕಮಕಿ 2 ಕುಟುಂಬಗಳ ನಡುವೆ ಭಾರೀ ಘರ್ಷಣೆಗೆ ತಿರುಗಿ ಹಲವಾರು ಗಾಯಗೊಂಡ ಘಟನೆ ತಿಪ್ಪಗಾನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕೋಳಿಗಳು ಮನೆಯ ಮುಂದೆ ಗಲೀಜು ಮಾಡಿದ್ದ ವಿಚಾರಕ್ಕೆ ಆರಂಭವಾದ ಮಾತಿನ ಚಕಮಕಿ 2 ಕುಟುಂಬಗಳ ನಡುವೆ ಭಾರೀ ಘರ್ಷಣೆಗೆ ತಿರುಗಿ ಹಲವರು ಗಾಯಗೊಂಡ ಘಟನೆ ತಿಮ್ಮಗಾನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಅದೇ ಗ್ರಾಮದ ದಾಳಪ್ಪ ಮಮತಾ ದಂಪತಿ ಸಾಕುತ್ತಿದ್ದ ಕೋಳಿಗಳು ಎದುರು ಮನೆಯ ಅಶ್ವತ್ಥಪ್ಪ ಅವರ ಮನೆಯ ಮುಂದೆ ಗಲೀಜು ಮಾಡುತ್ತಿದ್ದವು ಎನ್ನಲಾಗಿದೆ. ಇದೇ ವಿಚಾರವಾಗಿ ಉಭಯ ಕುಟುಂಬಗಳ ನಡುವೆ ವಾಗ್ವಾದ ಆರಂಭವಾಗಿ ನಂತರ ವಿಕೋಪಕ್ಕೆ ತಿರುಗಿ ಪರಸ್ಪರ ದೊಣ್ಣೆ ಹಾಗೂ ಕೈಗಳಿಂದ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ. ಘರ್ಷಣೆಯಲ್ಲಿ ದಾಳಪ್ಪ, ರವಿ, ವೆಂಕಟಲಕ್ಷ್ಮಿ, ಎದುರು ಮನೆ ಅಶ್ವತ್ಥಪ್ಪ ಸೇರಿದಂತೆ ಹಲವು ಮಂದಿ ಗಾಯಗೊಂಡಿದ್ದು ಅವರನ್ನ ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಇದಾದ ಬಳಿಕ ಆಸ್ಪತ್ರೆಯಲ್ಲಿಯೂ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದ ವೇಳೆ ಉಭಯ ಕುಟುಂಬಗಳ ಸದಸ್ಯರು ಮತ್ತೆ ಪರಸ್ಪರ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ. ಆಸ್ಪತ್ರೆಯಲ್ಲಿ ಇತರೆ ರೋಗಿಗಳು, ಮಕ್ಕಳು ಹಾಗೂ ವೃದ್ಧರು ಚಿಕಿತ್ಸೆ ಪಡೆಯುತ್ತಿದ್ದ ಸಂದರ್ಭದಲ್ಲೇ ಈ ಘಟನೆ ನಡೆದಿರುವುದು ಆತಂಕಕ್ಕೆ ಕಾರಣವಾಗಿದೆ. ಮನೆಯಲ್ಲಿ ಅಶ್ವತ್ಥಪ್ಪ ಅವರ ತಲೆಗೆ ಗಂಭೀರ ಗಾಯಗಳಾಗಿದ್ದು ಪ್ರಾಥಮಿಕ ಚಿಕಿತ್ಸೆ ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ದೊಡ್ಡಬಳ್ಳಾಪುರದ ಮಾತೃಶ್ರೀ ಆಸ್ಪತ್ರೆಗೆ ರವಾನಿಸಲಾಗಿದೆ ಎಂದು ತಿಳಿದು ಬಂದಿದೆ. ಹೆಸರು ರವಿ ಅಂತ. ಊರಲ್ಲಿ ಜಗಳ ಆಗಿತ್ತು. ನಮ್ಮ ಚಿಕ್ಕಮ್ಮನ ಹಾಸ್ಪಿಟ್ಲಿಗೆ ಅಂತ ಇಲ್ಲಿ ಕರ್ಕೊಬಂದು ಇಲ್ಲಿ ಡಾಕ್ಟ್ರ್ ಹತ್ರ ನಾನು ಬರೆಸ್ತಾ ಇದ್ದರೆ ಏಕಾಏಕಿ 3-4 ಜನ ಸೇರಿಕೊಂಡು ಹಿಂದೆಯಿಂದ ನನ್ನನ್ನು ಬೀಳಿಸ್ಬಿಟ್ಟು ನಂಗೆ ಜ್ಞಾನ ತಪ್ಪಿದರೆ ಅವ್ರ ಕಾಲು ಕೈಯಲ್ಲೆಲ್ಲ ತುಳಿದ್ಬಿಟ್ಟು ಹೊಡೆದಿದ್ದಾರೆ. ಅವನು ನಂದ ಅಂತ, ತಿರ್ಗಾ ನಾಗಮಣಿ, ಅವನು ಮೋಹನ್ ಅಂತ ಮೊಮ್ಮಗನು, ಅಶ್ವಥಮ್ಮ ಅಂತ, ಇವರೇ 5 ಜನ ಸೇರಿಕೊಂಡು ನನ್ನ ಕಾಲ್ಗೆ ಹಾಕ್ಕೊಂಡು ತುಳಿದಿದ್ದಾರೆ. ತುಳಿದ್ಬಿಟ್ಟು ತಿರ್ಗಿ ನೋಡೋದು ಇದು ಲಾಂಗ್ ಎತ್ಕೊಂಡೆಲ್ಲ ಓಡಾಡ್ತಾ ಇದ್ದಾರಂತೆ ಊರಲ್ಲಿ, ಕೊಲೆ ಮಾಡ್ತೀನಿ ಅದು ಇದು ಅಂತ. ನಮಗೆ ಕಾನೂನು ಪ್ರಕಾರ ರಕ್ಷಣೆ ಬೇಕಾಗಿ ಕೇಳ್ಕೊತಾ ಇದ್ದೀವಿ. ಏನು ವಿಚಾರಕ್ಕೆ ಗಲಾಟೆ ಆಯಿತು ಏನು ಅಂತ? ಈ ವಿಚಾರ ಬಂದು ಮೊನ್ನೆ ಕೋಳಿ ಜಗಳಕ್ಕೆ ಮನೆ ಹತ್ರ ಲೇಡೀಸು ಬೈದಾಡ್ಕೊಂಡಿದ್ದಾರೆ. ನಿನ್ನೆ ನೈಟು ಯಾರೋ ಗಾಡಿ ನಿಲ್ಲಿಸಿದ್ರೆ ಇವನು ಆಟೋ ಅವ್ರ ಅಪ್ಪ ಅಶ್ವತ್ಥಪ್ಪ ಆಟೋ ಓಡಿಸ್ತಾನೆ. ಆಟೋ ತಗೊಬಂದು ಅಡ್ಡ ಹಾಕ್ಬಿಟ್ಟು ಗಲಾಟೆ ಮಾಡಿರೋದು. ಗಲಾಟೆ ಮಾಡು ಅವರು ನಂದ ಅನ್ನೋ ಅವ್ರ ಮಗ ಓಡ್ ಬಂದು ಅವ್ರಿಗೆ ಮಮತಾ ಅನ್ನೋವ್ರಿಗೆ ದೊಣ್ಣೆಯಲ್ಲಿ ಹೊಡೆದಿದ್ದಾರೆ. ನಾವು ಇರಲಿಲ್ಲ ಆ ಟೈಮಲ್ಲಿ. ಓಡ್ ಬಂದು ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಬಂದು ಇಲ್ಲಿ ಟ್ರೀಟ್ಮೆಂಟ್ಗೆ ಅಂತ ಟ್ಯಾಕ್ಟ್ರ್ ಹತ್ರ ಮಾತಾಡ್ತಾ ಇದ್ದ ಟೈಮಲ್ಲಿ ಈ ಥರ ಏಕಾಗಿ ನುಗ್ಗಿ ಹೊಡೆದಿರೋದು ಸರ್. ಕಂಪ್ಲೇಂಟ್ ಏನಾದರೂ ಮಾಡಿದ್ದೀರಾ? ಕಂಪ್ಲೇಂಟ್ ಮೊನ್ನೆ ನೈಟೇ ಪೊಲೀಸರು ಬಂದು ಮಾಡಿದ್ದಾರೆ ಸರ್. ಇನ್ನೂ ಏನು ಆ್ಯಕ್ಷನ್ ತೊಗೊಂಡಿದ್ದಾರೆ ಅಂತ ನಮಗಿನ್ನೂ ಗೊತ್ತಿಲ್ಲ. ತೊಗೊತಾ ಇರಬೇಕು ಅಂತ ಅಂದ್ಕೊಂಡಿದ್ದೀವಿ. ಏನಾಗಿದೆ ಅಕ್ಕ ನಿಮಗೆ? ಮನೆ ಮುಂದೆ ಅವರು ಗಲಾಟೆ ಮಾಡೋದು, ದೊಣ್ಣೆ ತೊಗೊಂಡು ರಾತ್ರಿ ಆಟೋ ಹಿಂದೆ ಬಂದು ದೊಣ್ಣೆ ತೊಗೊಂಡು ಹೊಡೆದಿರೋದು ಅಷ್ಟೇ. ನನ್ನ ಗಂಡನಿಗೆ ಹಬ್ಬಕ್ಕೆ ಹೋದ್ರು, ನಾನು ಇಟ್ಕೊಂಡೆ, ಅದು ಏಟು ನನಗೆ ಬಿತ್ತು. ಮೊದಲೇನ ಗಲಾಟೆ ಇತ್ತಾ? ಏನೂ ಇಲ್ಲ, ಕೋಳಿ ಜಗಳಕ್ಕೆ ಗಲಾಟೆ ಅಷ್ಟೇ, ಇನ್ನೇನಿಲ್ಲ. ದುಡ್ಡು ವ್ಯವಹಾರ ಅಂಥದ್ದು ಏನೂ ಇರಲಿಲ್ಲ? ಏನೂ ಇಲ್ಲ. ಯಾರ್ಯಾರಿದ್ರು? ನಾನು ನನ್ನ ಗಂಡ ಇಬ್ಬರು ಇದ್ದೀವಿ.
ಅವರು ಯಾರು? ಅವರು ತಂದೆ, ಹೆಂಡತಿ, ಅಶೋಕ, ನಂದನೇ ಹೊಡೆದಿರೋದು. ದೊಣ್ಣೆ ತಗೊಬಂದು ನಂದ ಹೊಡೆದಿರೋದು. ನನ್ನ ಗಂಡ ಈಚೆಗೆ ಬಂದರೂ ಸಾಯಿಸಾಕ್ತಾನಂತೆ ಅವನು. ರಾತ್ರಿ ಬಂದು ಇಲ್ಲೇ ಹೇಳೋದು ಹಂಗೆ, ನೀನು ಹೆಂಗೆ ಬರ್ತೀಯ ಬಾ ಈಚೆಗೆ, ನಿನ್ನ ಗಂಡ ಹೆಂಗೆ ಓಡಾಡಲಿ, ತಲೆ ತಗೊಂಡೇ ಹೋಗೋದು, ನಾನು ಮಚ್ಚಿ ತಗೊಂಡು ಬಂದು ತಲೆ ತಗೊಂಡೇ ಹೋಗೋದು ಅಂತ ಹೇಳೋದು. ಇನ್ನು ದಾಳಪ್ಪ, ವೆಂಕಟಲಕ್ಷ್ಮಿ ಮತ್ತು ರವಿ ಮೂವರು ಜನರಿಗೆ ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸಣ್ಣ ವಿಚಾರವಾಗಿ ಆರಂಭವಾದ ಕೋಳಿಗಳ ಗಲೀಜು ವಿವಾದ 2 ಕುಟುಂಬಗಳ ನಡುವೆ ದ್ವೇಷಕ್ಕೆ ಕಾರಣವಾಗಿ ಗ್ರಾಮದಿಂದ ಆಸ್ಪತ್ರೆಯವರೆಗೂ ಘರ್ಷಣೆ ಮುಂದುವರೆದಿರುವುದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಈ ಸಂಬಂಧ ಉಭಯ ಕುಟುಂಬಗಳು ಪೊಲೀಸ್ ಠಾಣೆಯಲ್ಲಿ ಪರಸ್ಪರ ದೂರು ದಾಖಲಿಸಿಕೊಂಡಿದ್ದು, ಪ್ರಕರಣ ದಾಖಲಿಸಿರುವ ಮಂಚೇನಹಳ್ಳಿ ಮತ್ತು ಗೌರಿಬಿದನೂರು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಕೋಳಿ ವಿಚಾರಕ್ಕೆ ಕಿತ್ತಾಡಿದ್ದು ಮರುದಿನ, ಅದು ನನಗೆ ಗೊತ್ತಿಲ್ಲ. ಇವ್ರ ಜ್ಞಾಪಕನೇ ಇಟ್ಕೊಂಡು ಬಂದು ಮನೆ ಕಡೆ ಎಳ್ಕೊಂಡು ಇದ್ರು ಸಂದೆಗೆ. ಏನು ಆಗಿಲ್ಲ. ನಮ್ಮ ಹೆಂಗಸ್ರೆ ಮನೆಗವ ಗಲೀಜ್ ಮಾಡ್ತಾವಂತ ಪಾತ್ರೆ ತೊಳೆಯೋದಿಕ್ಕೆ ಓಡ್ಸವ್ಳೆ ನಮ್ಮ ಹೆಂಗಸರು. ಓಡ್ಸಿದ್ರೆ ಅವ್ರೇನ್ ಮಾಡವ್ರೆ, ಜಗಳಕ್ಕೆ ಬಂದವ್ರೆ. ನೀನ್ ಯಾವಳಿ ಕೋಳಿ ಓಡ್ಸಕ್ಕೆ ಅಂತ ಈ ಅಮ್ಮನ ಅಂದವ್ರೆ ವೆಂಕಟೇಶ್ವರ ಅಂದ್ಬಿಟ್ಟು ಅವ್ರು ಏನ್ ಮಾಡ್ಬಿಟ್ಟವ್ರೆ, ಕಿತ್ಲಾಡ್ಕೊಂಡವ್ರೆ, ಸುಮ್ಮನೆ ಅವ್ರೆ. ಇವ್ರು ಏನೋ ಗುಂಪು ಕಟ್ಕೊಂಡು ಇವ್ರು ಜಾಸ್ತಿ ಮನೆಗಳು ಎಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ, ಹೊಡೆದಿರು. ಗಾಳಪ್ಪ, ಮಮತಮ್ಮ, ನರಸಮ್ಮ ನನ್ನ ಎಳ್ಕೊಂಡು ಹೋಗಿದ್ದು ಅವ್ರ ಮನೆ ಸೆಂಟರ್ನಲ್ಲಿ, ಹೊಸ ಮನೆ ಪಕ್ಕದಲ್ಲಿ ಹಳೆ ಮನೆ, ಆ ಸೊಂದಿಗೆ ಎಳ್ಕೊಂಡು ಹೋಗ್ಬಿಟ್ಟು ಈ 3 ಜನ ಹೊಡೆದಾಗ್ಬಿಟ್ರು. ಫಸ್ಟ್ ಆಟೋದಾಗ ಬಂದು ಮಗ ಬಂದ್ಬಿಟ್ಟು ಏಕ್ದಮ್ ಆಟೋದಾಗೆ ಅಲ್ಲಿಂದ ದಣ್ಣ ಇಟ್ಕೊಂಡು ಬಂದಾನೆ. ಆಟೋದಾಗ ಎಲ್ಲಿಂದ ಇಟ್ಕೊಂಡು ಬಂದ ಗೊತ್ತಿಲ್ಲ. ದಣ್ಣಗೆ ಬಂದು ಬೀಸ್ದ. ಆ ಬೀಸು ನಂಗೆ ನಮ್ಮ ಮಿಸ್ಸಸ್ ಹಿಂಗೆ ತೊಳೆದ್ಬಿಟ್ರು. ನಮ್ಮ ಮಿಸ್ಸಸ್ಗೆ ಇಲ್ಲಿ ಬಿತ್ತು ಏಟು. ಇಲ್ಲಿ ಬಿತ್ತಿದ ತಕ್ಷಣ ಬಿದ್ದೋದು. ಆಮೇಲೆ ಅವ್ರ ಅಪ್ಪ ಬಂದು, ಅಶ್ವತ್ಥಪ್ಪ ಬಂದು ನನ್ನ ಇಟ್ಕೊಂಡು ನನಗೆ ಗುದ್ದಾವನೆ, ಎಕ್ಸಿಕ್ಸಿ ಒದಿತಾವನೆ. ವೆಂಕಟಲಕ್ಷ್ಮಮ್ಮ, ಅಶ್ವತ್ಥಪ್ಪ, ಇವ್ರು ನಂದ. ಫಸ್ಟ್ ನಂದಾನೆ ಬಂದು ದೊಣ್ಣೆ ಇಷ್ಟಪ್ಪ ದೊಣ್ಣೆ ಎತ್ಕೊಂಡು ಬಂದು ಆಟೋದಾಗೆ ಇಲ್ಲಿ ಬಂದು ಓಡ್ ಬಂದು ಆಗ್ದ. ಏನು ವಿಚಾರಕ್ಕೆ ಇಷ್ಟೊಂದೆಲ್ಲ ಗಲಾಟೆ ಆಗಿದೆ? ಏನಿಲ್ಲ ಸರ್, ಕೋಳಿ ದಾರಿಯಲ್ಲಿತ್ತು. ಯಾಕಮ್ಮ ಹಂಗೆ ಓಡಿಸ್ತೀಯ, ಯಾಕಮ್ಮ ಹಂಗೆ ಹೊಡಿತೀಯ, ಏನೆಲ್ಲೂ ಕೋಳಿ ಎಲ್ಲರ ಮನೆ ಹತ್ರ ಹೋಗ್ತವೆ, ಯಾಕಮ್ಮ ಹಂಗೆ ಹೊಡಿತೀಯ ಅಂದಿದ್ದಕ್ಕೆ ತನಿಖೆಯ ನಂತರ ಘಟನೆಯ ನಿಖರ ಕಾರಣ ಹಾಗೂ ಹೊಣೆಗಾರಿಕೆ ಕುರಿತು ಸ್ಪಷ್ಟತೆ ಸಿಗಲಿದೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಕಳೆದ 7 ವರ್ಷಗಳ ಹಿಂದೆ ವೈದ್ಯರೊಬ್ಬರು ಸರ್ಕಾರಿ ಆಸ್ಪತ್ರೆಗೆ ಬರುವ ಬಡವರಿಗೆ, ರೋಗಿಗಳಿಗೆ ಉಚಿತ ಊಟ ನೀಡಬೇಕೆಂಬ ಆಶಯ ಹೊಂದಿ ಕಾರ್ಯನಿರ್ವಹಿಸುತ್ತಿದ್ದರು. ಈಗ ಅದು ಹೆಮ್ಮರವಾಗಿ ಪ್ರತಿನಿತ್ಯ ನೂರಾರು ನಿರ್ಗತಿಕರು ಊಟ ಸವೆದು ಹೋಗುತ್ತಿದ್ದಾರೆ. ಅದೇನದು ಅಂತೀರಾ? ಇವರೆದು ನೋಡಿ. ಇವರ ಹೆಸರು ಡಾಕ್ಟರ್ ಮಧುಕರನ್. ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಮಾನಸ ಆಸ್ಪತ್ರೆಯ ಮಾಲೀಕರು, ಬಡವರ ಅನ್ನದಾತರು ಕೂಡ. ಇವರು ವೈದ್ಯ ವೃತ್ತಿಯಿಂದ ಬಂದಂತಹ ಹಣದಲ್ಲಿ ಅರ್ಧದಷ್ಟು ಹಣವನ್ನು ಬಡವರ ಹೊಟ್ಟೆ ತುಂಬಿಸುವ ಕೆಲಸ ಮಾಡುತ್ತಿದ್ದಾರೆ. ಕಳೆದ 7 ವರ್ಷಗಳ ಹಿಂದೆ ಅದೊಂದು ಆಲೋಚನೆ ಇಂದು ಹೆಮ್ಮರವಾಗಿ ಬೆಳೆದಿದೆ. ಹೌದು, ಚಿಕ್ಕಬಳ್ಳಾಪುರ ನಗರದಲ್ಲಿ ಹಸಿವಿನಿಂದ ಬಳಲುವವರ ಹೊಟ್ಟೆ ತುಂಬಿಸಬೇಕೆಂದು ಮಾನಸ ಮೆಡಿಕಲ್ ಟ್ರಸ್ಟ್ ನಿರ್ಮಾಣ ಮಾಡಿ ಅನ್ನಪೂರ್ಣ ಎಂಬ ಹೆಸರಿನಲ್ಲಿ ಹಸಿದವರಿಗೆ ಪ್ರತಿನಿತ್ಯ ಉಚಿತ ಆಹಾರ ವಿತರಣೆ ಮಾಡಿಕೊಂಡು ಬಂದಿದ್ದಾರೆ. ಇದು ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಬಾರದೆಂದು ಸತತ 7 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ಬರುವ ಬಡ ರೋಗಿಗಳಿಗೆ ಮತ್ತು ಹಸಿದವರಿಗೆ ಆಸ್ಪತ್ರೆಯ ಎದುರು ಪ್ರತಿನಿತ್ಯ ಮಧ್ಯಾಹ್ನ 1 ಗಂಟೆಗೆ, ರಾತ್ರಿ 8 ಗಂಟೆಗೆ ಉಚಿತ ಊಟ ನೀಡುತ್ತಿದ್ದಾರೆ. ಇದು ಇಷ್ಟಕ್ಕೆ ನಿಲ್ಲಬಾರದೆಂದು ಬಾಗೇಪಲ್ಲಿ ಸರ್ಕಾರಿ ಆಸ್ಪತ್ರೆ ಎದುರು ಹಸಿದವರಿಗೆ ಉಚಿತ ಆಹಾರ ವ್ಯವಸ್ಥೆ ಮಾಡಿದ್ದಾರೆ. ಅಷ್ಟು ಸಾಲದೆಂದು ಕಳೆದ ವರ್ಷ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಬರುವ ನೂರಾರು ಬಡ ರೋಗಿಗಳಿಗೆ ಮತ್ತು ಹಸಿದವರಿಗೆ ಊಟದ ವ್ಯವಸ್ಥೆ ಕೂಡ ಕಲ್ಪಿಸಿಕೊಟ್ಟಿದ್ದು ಪ್ರತಿನಿತ್ಯ ನಿರಂತರವಾಗಿ ನಡೆಯುತ್ತಿದೆ. ಈಗ ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟು ಮಂಚೇನಹಳ್ಳಿ ಭಾಗದ ನಿರ್ಗತಿಕರಿಗೆ ಉಚಿತ ಊಟ ನೀಡಲು ಮುಂದಾಗಿದ್ದಾರೆ. ಪ್ರತಿನಿತ್ಯ ನೂರಾರು ಮಂದಿಗೆ ಊಟದ ವ್ಯವಸ್ಥೆಗೆ ಚಾಲನೆ ನೀಡಿ ಮಾತನಾಡಿದ ಡಾಕ್ಟರ್ ಮಧುಕರನ್ ಅವರು, ನನ್ನ ಉಸಿರಿರುವವರೆಗೂ ಈ ಕಾರ್ಯ ನಡೆಯಲಿದೆ ಎಂದು ಹೇಳಿದರು. ಇವತ್ತು ನಾವು ಚಿಕ್ಕಬಳ್ಳಾಪುರ
2 ಆಸ್ಪತ್ರೆ ಮತ್ತು ಬಾಗೇಪಲ್ಲಿ ಒಂದು ಆಸ್ಪತ್ರೆ ಎಲ್ಲ ಕಡೆ ಊಟ ಕೊಟ್ಕೊಂಡು ಬಂದಿದ್ದೀವಿ 6-7 ವರ್ಷಗಳಿಂದ. ಸರ್ಕಾರಿ ಆಸ್ಪತ್ರೆಗಳ ಎದುರುಗಡೆ ರೋಗಿಗಳಿಗೆ ಸರ್ಕಾರ ಊಟ ಕೊಡುತ್ತೆ, ಅವ್ರ ಜೊತೆ ಸಂಬಂಧಿಗಳಿಗೆ ಊಟ ಇರೋದಿಲ್ಲ. ಸೊ ಕೊಟ್ಕೊಂಬರ್ತಿದ್ದೀವಿ. ಅದ್ರಲ್ಲಿ ಖುಷಿ ಇರುತ್ತೆ. ಕೆಲವ್ರಿಗೆ ಬಂಗಾರ ತೊಗೊಳೋದ್ರಲ್ಲಿ ಖುಷಿ ಇರುತ್ತೆ. ನನಗೆ ಅನ್ನ ಕೊಡೋದ್ರಲ್ಲಿ ಖುಷಿ ಬರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಖುಷಿ. ಏನಕ್ಕೆ ಖುಷಿ ಅಂತಂತಂದರೆ, ನಿಜವಾಗಿರೋ ಹಸಿದಿರೋ ಹೊಟ್ಟೆಗೆ ಒಂದು ಅನ್ನ ತಲುಪಿದಾಗ ನಾವು ಆ ಪರಮಾತ್ಮನನ್ನು ಸೇವೆ ಮಾಡ್ದಂಗೆ ನನ್ನ ಮನಸ್ಸಿನಲ್ಲಿ ಭಾವನೆ ಬರುತ್ತೆ. ಏಕೆಂದರೆ ಹಸಿದಿರೋ ಹೊಟ್ಟೆಗೆ ಜಾತಿನೂ ಇಲ್ಲ, ಅದಕ್ಕೆ ಬೇರೆ ಯಾವುದೋ ಹಂಗೂ ಇಲ್ಲ. ಅನ್ನ ಹೊಟ್ಟೆ ಹಸಿದಿದೆ, ಅನ್ನ ಬೇಕಾಗಿದೆ. ಅದನ್ನು ನಾನು ಕೊಡ್ತಿದ್ದೀನಿ ಅಂತಲೂ ನಾನು ಹೇಳ್ಕೊಳ್ಳೋದಿಲ್ಲ. ದೇವರು ನನ್ನ ಕೈಲಿ ಕೊಡಿಸ್ತೀಯಾನೆ ಅಂತಲೇ ಅಂದ್ಕೊಳ್ಳೋದು. ತೃಪ್ತಿಯಾಗಿ ಊಟ ಮಾಡಿದಾಗ ಅವರು ಹರಿಸ್ತಾರಲ್ಲ, ಆ ಹರಕೆ ಯಾವುದೇ ಎಷ್ಟೇ ಕೋಟ್ಯಾಂತರ ರೂಪಾಯಿ ಆಸ್ತಿಗಿಂತ ಮಿಗಿಲು ಅನ್ನೋದು ನನ್ನ ಭಾವನೆ. ಹಾಗಾಗಿ ಇಲ್ಲಿವರೆಗೂ 5 ಲಕ್ಷ ಊಟಗಳು ಹೆಚ್ಚು ಕೊಟ್ಟಿರೋದ್ರಿಂದ ಇವಾಗ ಮಂಚನಹಳ್ಳಿಲೂ ಕೂಡ ಇದೇ ಥರ ನೀಡಿದೆ ಅಂತ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರಿಂದ ಇಲ್ಲ, ನಮ್ಮ ಟೀಮ್ ಇದೆ. ನಮ್ಮ ಆಸ್ಪತ್ರೆ ಮಂಜುನಾಥ್ ಅವರು ಇದ್ದಾರೆ, ನಮ್ಮ ಹುಡುಗ ಕ್ರಾಂತಿ ಇದ್ದಾನೆ, ಎಲ್ಲ ಸಮರ್ಥವಾಗಿ ಇದ್ದಾರೆ. ಲೋಕಲ್ ಲೀಡರ್ಸು ಎಲ್ಲ ಜೊತೆಗೆ ನಿಂತಿದ್ದಾರೆ. ಜೊತೆಗೆ ಇಲ್ಲಿ ನಮ್ಮದೊಂದು ಆಸ್ಪತ್ರೆ ಇದೆ, ಅಲ್ಲಿನ ಸಿಬ್ಬಂದಿ ಕೂಡ. ಆಮೇಲೆ ನಮಗೆ ಇವರು ಆಸ್ಪತ್ರೆ ಎದುರುಗಡೆ ಹೋಟ್ಲ್ ಇಟ್ಕೊಂಡು ಅವರು ಮುಂದೆ ಬಂದು ನಾನು ಮಾಡಿಕೊಡ್ತೀನಿ ಸರ್ ಅಂತಿದ್ದಾರೆ. ಇವರೆಲ್ಲ ಭರವಸೆ ನೀಡಿರೋದಕ್ಕೆ ನಾನು ಇದನ್ನು ಮಾಡ್ತಾಯಿದ್ದೀನಿ. ರಾಜಕೀಯ ಅಂದರೆ ನೀವು 2028ರವರೆಗೂ ಕಾದು ನೋಡಬೇಕು. ಆದರೆ ನಾನು 7 ವರ್ಷದಿಂದ ಕೊಡ್ತಾಯಿದ್ದೀನಿ. ನಾನು ಆಶ್ರಮ 13 ವರ್ಷದಿಂದ ನಡೆಸ್ತಿದ್ನಿ. ಸೊ 2-3 ಎಲೆಕ್ಷನ್ ಬಂದು ಹೋಗಿದೆ ನಾನು ಶುರು ಮಾಡಿದ್ಮೇಲೆ, ಯಾವುದಕ್ಕೂ ನಿಂತಿಲ್ಲ. ಸೊ ಮುಂದೆನೂ ನಿಲ್ಲೋದಿಲ್ಲ. ಕರೆಕ್ಟು, ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು. ಆದರೆ ಇಡೀ ದಿನ ಕೊಡೋದಿಲ್ಲ. ಅದಕ್ಕೋಸ್ಕರ ನಾವು ಬಂದು ಒಂದು 1/2-3 ಗಂಟೆ ಮಧ್ಯಾಹ್ನ ಮಾತ್ರ ಕೊಡೋದು. ಹೋಟೆಲ್ಗಳಲ್ಲಿ ಒಂದು ಊಟಕ್ಕೂ 50 ರೂಪಾಯಿಗೂ ಹೆಚ್ಚು ವೆಚ್ಚವಾಗುತ್ತಿರುವಂತಹ ಸಂದರ್ಭದಲ್ಲಿ ಬಡವರು ಹಾಗೂ ನಿರ್ಗತಿಕರಿಗೆ ಪ್ರತಿದಿನ ಉಚಿತವಾಗಿ ರುಚಿಕರ ಮತ್ತು ಪೌಷ್ಟಿಕ ಆಹಾರ ನೀಡುತ್ತಿರುವ ಡಾಕ್ಟರ್ ಮಧುಕರನ್ ಅವರ ಕಾರ್ಯಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಸಮಾಜಕ್ಕೆ ಮಾದರಿಯಾಗಿರುವ ಇಂತಹ ಸೇವೆಗಳು ಇನ್ನಷ್ಟು ಜನರಿಗೆ ಸ್ಫೂರ್ತಿಯಾಗಲಿ ಎಂಬ ಆಶಯವೂ ಸಹ ಕೇಳಿಬರುತ್ತಿದೆ. ಊಟ ಮಾಡಿದ್ವಿ, ಪಲಾವ್ ಮಾಡಿದ್ರು, ತಿಂದ್ವಿ, ಚೆನ್ನಾಗಿ ಮಾಡವ್ರೆ ಅಷ್ಟೇ. ಏನು ಕೆಲಸ ಮಾಡೋದು ನೀವು? ಕೂಲಿ ಕೆಲಸ ನಾವು. ಕೂಲಿ ಕೆಲಸ? ಯಾಕೆ ಇವತ್ತು ಹೋಗಿಲ್ಲ ಕೂಲಿ ಕೆಲಸಕ್ಕೆ? ಇಲ್ಲ, ಹೋಗಲಿಲ್ಲ. ಮತ್ತೆ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀರಾ? ಸರ್ಕಾರದಿಂದ ಎಲ್ಲ ಬರುತ್ತಾ ನಿಮ್ಗೆ? ಏನು ಬರಲ್ಲ ನಮ್ಗೆ. ಸರ್ಕಾರದಿಂದ ಓಲ್ಡ್ ಪೆನ್ಷನ್ ಎಲ್ಲ ಬರಲ್ಲ. ಬರಲ್ಲ? ಯಾಕೆ ಬರಲ್ಲ? ಯಾರು ಮಾಡಲಿಲ್ಲ ನಿನಗೆ? ಮಾಡಲಿಲ್ಲ. ಒಟ್ಟಾರೆ ವೈದ್ಯಕೀಯ ಸೇವೆಯ ಜೊತೆಗೆ ಹಸಿದವರ ಹೊಟ್ಟೆ ತುಂಬಿಸುವ ಮಹತ್ವದ ಮಾನವೀಯ ಕಾರ್ಯದ ಮೂಲಕ ಡಾಕ್ಟರ್ ಮಧುಕರನ್ ಅವರು ಅನ್ನದಾತನಾಗಿ ಗುರುತಿಸಿಕೊಂಡಿದ್ದು ಈಗ ಮಂಚೇನಹಳ್ಳಿಗೂ ವಿಸ್ತರಿಸಿರುವ ಈ ಅನ್ನದಾನ ಸೇವೆ ಸಮಾಜ ಸೇವೆಯ ಹೊಸ ಮಾದರಿಯಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದ ಆಭರಣ ಪ್ರಿಯರಿಗೆ ಸಂತಸದ ಸುದ್ದಿ. ಬೆಸ್ಟ್ ಆಫರ್ಗಳೊಂದಿಗೆ ನಿಮಗಾಗಿ ಬಂದಿದೆ 1996ರಿಂದ ಗ್ರಾಹಕರ ವಿಶ್ವಾಸ ಗಳಿಸಿರುವ ಏಕೈಕ ಜುವೆಲರ್ಸ್ ಶ್ರೀ ತುಳಸಿ ಹಾನೆಸ್ಟಿ ಜುವೆಲರ್ಸ್. ಸ್ಥಳ ಬಿಬಿ ರಸ್ತೆ ಅಪೋಸಿಟ್ LIC ಆಫೀಸ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ 0 ಮೇಕಿಂಗ್ ಚಾರ್ಜ್, 0 ವೇಸ್ಟೇಜ್ನೊಂದಿಗೆ ಆಭರಣಗಳು ಲಭ್ಯ. ಸುವರ್ಣ ಲಕ್ಷ್ಮಿ ಯೋಜನೆಯಡಿಯಲ್ಲಿ ನಿಮ್ಮ ಹಳೆ ಚಿನ್ನ ಕೊಟ್ಟು ಹೊಸ ಆಭರಣಗಳನ್ನು ಕೂಲಿ ಮಜೂರಿ ಇಲ್ಲದೆ ಖರೀದಿಸುವ ಅವಕಾಶ. ಅಲ್ಲದೆ ನಮ್ಮಲ್ಲಿ 916 HUID ಚಿನ್ನಾಭರಣಗಳು ಲೈಟ್ ವೈಟ್ನಲ್ಲಿ ದೊರೆಯುತ್ತದೆ ಹಾಗೂ ಗುಣಮಟ್ಟವಾದ 92.5 ಬೆಳ್ಳಿ ಆಭರಣಗಳು ಸಹ ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಶ್ರೀ ತುಳಸಿ ಹಾನೆಸ್ಟಿ ಜ್ಯುವೆಲರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8277848989. ನೀಟ್ ಹಾಗೆ
CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಆ್ಯಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 74832 68887. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಕಿಚ್ಚು ಹಚ್ಚಿದ ಶಿಡ್ಲಘಟ್ಟ ನಗರದ ಐತಿಹಾಸಿಕ ಕಂದಾಯ ಭವನ ಅವಸಾನದ ಅಂಚಿಗೆ ತಲುಪಿದೆ. ಕಂದಾಯ ಇಲಾಖೆಯ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದು, ಐತಿಹಾಸಿಕ ಕಟ್ಟಡ ತನ್ನ ಅಸ್ತಿತ್ವಕ್ಕಾಗಿ ಹೋರಾಟ ನಡೆಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಶಿಡ್ಲಘಟ್ಟ ನಗರದ ಹೃದಯ ಭಾಗದಲ್ಲಿ ಇರುವ ತಾಲೂಕು ಸರ್ಕಾರಿ ನೌಕರರ ಭವನದ ನೂತನ ಕಟ್ಟಡ ಮತ್ತು ನಗರ ಪೊಲೀಸ್ ಠಾಣೆಯ ಹಿಂಭಾಗದಲ್ಲಿ ಇರುವ ಐತಿಹಾಸಿಕ ಕಂದಾಯ ಭವನ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಯಾವುದೇ ಸಂದರ್ಭದಲ್ಲಿ ಪ್ರಾಚೀನ ಕಟ್ಟಡದ ಮೇಲ್ಚಾವಣಿ ಕುಸಿಯುವುದು ಖಾತ್ರಿಯಾಗಿದೆ. ಕಂದಾಯ ಭವನದ ಶಿಡ್ಲಘಟ್ಟ ತಾಲೂಕು ಸರ್ಕಾರಿ ನೌಕರರ ಭವನ ಕಸಬಾ ಬಶೆಟ್ಟಹಳ್ಳಿ, ಸಾತಲಿ, ಜಂಗಮಕೋಟೆ ಹೋಬಳಿಯ ರಾಜಸ್ವ ನಿರೀಕ್ಷಕರು ಮತ್ತು ಗ್ರಾಮಾಡಳಿತ ಅಧಿಕಾರಿಗಳ ಕಚೇರಿಗಳು ಕಾರ್ಯನಿರ್ವಹಿಸುತ್ತಿದ್ದು, ಕಂದಾಯ ಭವನ
ಭವನದ ಅವ್ಯವಸ್ಥೆಯನ್ನ ಕಂಡು ನಾಗರಿಕರು ಅಧಿಕಾರಿಗಳ ಕಾರ್ಯವೈಖರಿಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸ್ವತಂತ್ರಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವ ಸಂದರ್ಭದಲ್ಲಿ ಭಕ್ತರಹಳ್ಳಿ ಗ್ರಾಮದ ಹೋರಾಟಗಾರರು ಬ್ರಿಟಿಷರ ಗುಂಡೇಟಿಗೆ ಹುತಾತ್ಮರಾಗಿದ್ದ ಇತಿಹಾಸ ಇರುವ ಹಿನ್ನೆಲೆ ಕಟ್ಟಡ ಇವತ್ತು ಇಲಾಖೆ ಅಧಿಕಾರಿಗಳು, ಪುರಾತತ್ವ ಇಲಾಖೆ ಮತ್ತು ಚುನಾಯಿತ ಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಅಭಿವೃದ್ಧಿ ಕಾಣದೆ ಭೂತ ಬಂಗಲೆಯಾಗಿ ಪರಿವರ್ತನೆಗೊಂಡಿದೆ. ನಿರ್ವಹಣೆಯ ಕೊರತೆಯಿಂದಾಗಿ ಕಟ್ಟಡದ ಮೇಲ್ಭಾಗದಲ್ಲಿ ಗಿಡಗಂಟೆಗಳು ಬೆಳೆದು ಮೇಲ್ಚಾವಣಿ ಅನೇಕ ಕಡೆ ಕುಸಿದು ಬಿದ್ದಿದೆ. ಇನ್ನು ಬಹುತೇಕ ಕಡೆ ಗೋಡೆಗಳು ಸಹ ಬಿರುಕು ಬಿಟ್ಟಿದ್ದು, ಭವಿಷ್ಯದಲ್ಲಿ ಈ ಕಟ್ಟಡವೇ ಕುಸಿದು ಬೀಳುತ್ತದೆಯೇ ಎಂಬ ಆತಂಕ ಸಾರ್ವಜನಿಕ ಕೆಲಸ ಕಾರ್ಯಗಳಿಗಾಗಿ ಬರುವ ನಾಗರಿಕರಲ್ಲಿ ಮೂಡಿದೆ. ನನ್ನ ಹೆಸರು ಭರತ್ ಕುಮಾರ್ ಅಂತ, ಶಿಡ್ಲಘಟ್ಟ ನಗರ ನಿವಾಸಿ. ಏನು ಇವತ್ತು ಇಲ್ಲಿ ತಾಲೂಕು ಆಫೀಸು, ತಾಲೂಕು ಕಂದಾಯ ಭವನ ನಮ್ಮ ಬ್ರಿಟಿಷ್ ಕಾಲದಿಂದ ಸುಪ್ರಸಿದ್ಧವಾದ ಕಟ್ಟಡ ಇದು. ಸುಮಾರು 106 ವರ್ಷಗಳ ಇತಿಹಾಸ ಇರುವಂಥ ಕಟ್ಟಡ ಇದು. ಇವತ್ತು ಈ ಕಟ್ಟಡದಲ್ಲಿ ಸ್ವಚ್ಛತೆ ಇಲ್ಲದೆ ಕಾರಣ ಗಿಡ ಮರಗಳು ಬೆಳೆದು ಗೋಡೆಗಳಲ್ಲಿ ಕಟ್ಟಡ ಬಿದ್ದೋಗುವಂಥ ಇದಕ್ಕೆ ಬಂದಿದೆ. ಇಲ್ಲಿರೋ ಅಧಿಕಾರಿಗಳು, ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಇಲ್ಲಿ ಡಿ ಗ್ರೂಪ್ ನೌಕರರು ಇದ್ದಾರೆ. ಪ್ರತಿಯೊಂದು ಕಚೇರಿಯಲ್ಲೂ ಡಿ ಗ್ರೂಪ್ ನೌಕರರಾಗ್ಬೋದು, ಅಲ್ಲ ಮೇಂಟೆನೆನ್ಸ್ಗೆ ಅಂತಲೇ ಅನುದಾನ ಬರ್ತದೆ. ಆ ಅನುದಾನದಲ್ಲಿ ಸ್ವಚ್ಛತೆ ಮಾಡಬೇಕು. ಆ ತಾಲೂಕು ಆಫೀಸಲ್ಲೂ ಅಷ್ಟೇ, ತಾಲೂಕು ಆಫೀಸಲ್ಲಿ ಮೇಲೆ ಹೋಗಬೇಕಾದ್ರೆ ಅಲ್ಲಿ ಮೂತ್ರ ವಿಸರ್ಜನೆ ಮಾಡಿರೋದು ಎಲ್ಲ ಸ್ಮೆಲ್ಲು, ಕಸ ಕಡ್ಡಿಗಳು ಎಲ್ಲ ಅಲ್ಲೇ ಬಿದ್ದಿರುತ್ತೆ. ಅದಕ್ಕೆ ಸಾಕ್ಷಿ ಅಂದರೆ ಇಲ್ಲೇ ಕಾಣುತ್ತೆ. ಆ ಗಿಡ ಮರಗಳನ್ನೆಲ್ಲ ತೆರವು ಮಾಡಿದ್ರೆ ಕಟ್ಟಡ ಸ್ವಲ್ಪ ಇನ್ನೂ ಒಂದಷ್ಟು ಒಂದು 10-20 ವರ್ಷ ಗಟ್ಟಿಯಾಗಿರ್ತದೆ. ಅಧಿಕಾರಿಗಳು ಇಲ್ಲೇ ಅದನ್ನು ಗಮನಕ್ಕೆ ತಗೊಂಡು ಸ್ವಚ್ಛತೆ ಮಾಡಿಸ್ಬೇಕು. ಏನು ಡೆಮಾಲಿಷನ್ ಆಗಿದೆ ಅದನ್ನೆಲ್ಲ ರಿಪೇರಿ ಮಾಡುವಂಥ ಕಾಮಗಾರಿಯನ್ನು ಮಾಡಬೇಕು ಅಂತ ಮನವಿ ಮಾಡ್ಬೋದು. ಮತ್ತು ಇಲ್ಲಿ ಮುಂದೆನೇ ತಾಲೂಕು ಕಚೇರಿ ಕಂದಾಯ ಭವನ ಮುಂದೆನೇ ಪೊಲೀಸ್ ಇಲಾಖೆನೂ ಇದೆ, ಪೊಲೀಸ್ ಸ್ಟೇಷನ್ ಇದೆ. ಅದರಿಂದನೇ ಎಲ್ಲ ಕುಡಿಯೋದು, ಸ್ವಚ್ಛತೆಯನ್ನು ಇಲ್ದಿರ ಎಲ್ಲ ಕುಡಿಯೋದು, ಬಾಟ್ಲುಗಳು, ನೀರ ಬಾಟ್ಲುಗಳು ಎಲ್ಲನೂ ಮೂತ್ರ ವಿಸರ್ಜನೆ ಮಾಡೋದು ಎಲ್ಲ ಮಾಡ್ತಾರೆ. ದಯವಿಟ್ಟು ಈ ಅಧಿಕಾರಿಗಳಲ್ಲಿ ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದಿಲ್ಲ ಅಂದರೆ ಸ್ವಚ್ಛತೆ ಮಾಡಿ, ಪರಿಸರನ ಉಳಿಸಿ, ಸ್ವಚ್ಛತೆ ಕಾಪಾಡಿ, ನಮ್ಮ ಶಿಡ್ಲಘಟ್ಟ ನಗರನ ಸ್ವಚ್ಛವಾಗಿರಲಿ ಅಂತ ಮಾಧ್ಯಮದ ಮುಖಾಂತರ ಕೊಡ್ತಾರೆ. 1917ರಲ್ಲಿ ನಿರ್ಮಾಣವಾಗಿರುವ ಈ ಕಟ್ಟಡವನ್ನ 2017ರಲ್ಲಿ ಅಂದಿನ ತಹಸೀಲ್ದಾರ್ ಅಜಿತ್ ಕುಮಾರ್ ರೈ ಅವರು ವಿಶೇಷ ಕಾಳಜಿ ವಹಿಸಿ ಐತಿಹಾಸಿಕ ಹಿನ್ನೆಲೆಯುಳ್ಳ ಕಂದಾಯ ಭವನವನ್ನ ಆಧುನೀಕರಣಗೊಳಿಸಿ ಹೊಸ ರೂಪವನ್ನ ನೀಡಿ ಅಂದಿನ ಜಿಲ್ಲಾಧಿಕಾರಿ ದೀಪ್ತಿ ಆದಿತ್ಯ ಕಾನಡೆ ಅವರ ಮೂಲಕ ಮತ್ತೊಮ್ಮೆ ಲೋಕಾರ್ಪಣೆಗೊಳಿಸಿದ್ರು. ಜಿಲ್ಲೆಯ ಆಡಳಿತವನ್ನ ಸುಧಾರಿಸುವ ನಿಟ್ಟಿನಲ್ಲಿ ಗಮನ ಹರಿಸುತ್ತಿರುವ ಜಿಲ್ಲಾಧಿಕಾರಿಗಳು, ಪುರಾತತ್ವ ಇಲಾಖೆ ಅಧಿಕಾರಿಗಳು, ಸ್ಥಳೀಯ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಇತ್ತ ಗಮನ ಹರಿಸಿ ಐತಿಹಾಸಿಕ ಕಟ್ಟಡವನ್ನು ಉಳಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಾಗಿದೆ. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಗ್ರಾಹಕರ ಸೋಗಿನಲ್ಲಿ ಬಂದಿದ್ದ ದುಷ್ಕರ್ಮಿಗಳು ಜ್ಯುವೆಲರಿ ಅಂಗಡಿಯಲ್ಲಿ ದರೋಡೆಗೆ ಯತ್ನಿಸಿದ್ದು, ಅಂಗಡಿ ಮಾಲೀಕನ ಮೇಲೆಯೇ ಗುಂಡಿನ ದಾಳಿ ನಡೆಸಿರುವ ಘಟನೆ ನಡೆದಿದೆ. ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಶೋಧ ನಡೆಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ತಾಲೂಕಿನ ದಾಬಾಸ್ಪೇಟೆಯಲ್ಲಿರುವ ಪ್ರೇಮ್ ಶಿವ ಜ್ಯುವೆಲರ್ಸ್ ಅಂಗಡಿಯಲ್ಲಿ ಈ ಘಟನೆ ನಡೆದಿದೆ. ಬೊಲೆರೋ ವಾಹನದಲ್ಲಿ ಬಂದಿದ್ದ ದುಷ್ಕರ್ಮಿಗಳು ಗ್ರಾಹಕರಂತೆ ಅಂಗಡಿಗೆ ಪ್ರವೇಶಿಸಿ ಚಿನ್ನಾಭರಣ ದರೋಡೆಗೆ ಯತ್ನಿಸಿದ್ದಾರೆ. ಆದರೆ ಅಂಗಡಿಯ ಸಿಬ್ಬಂದಿ ಹಾಗೂ ಮಾಲೀಕರು ಪ್ರತಿರೋಧ ವ್ಯಕ್ತಪಡಿಸಿದ್ದರಿಂದ ದುಷ್ಕರ್ಮಿಗಳ ಸಂಚು ವಿಫಲವಾಗಿದೆ. ದರೋಡೆ ವಿಫಲವಾಗುತ್ತಿದ್ದಂತೆ ದುಷ್ಕರ್ಮಿಗಳು ಅಂಗಡಿ ಮಾಲೀಕ ಕುನ್ನಾರಂ ಅವರ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ. ಗುಂಡೇಟಿನಿಂದ ಗಂಭೀರವಾಗಿ ಗಾಯಗೊಂಡ ಅವರನ್ನು ತಕ್ಷಣ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ. ಘಟನೆ ವೇಳೆ ಅಂಗಡಿಯಲ್ಲಿದ್ದ ಸಿಬ್ಬಂದಿ ಹಾಗೂ ಗ್ರಾಹಕರು ಪವಾಡ ಸದೃಶವಾಗಿ ಪ್ರಾಣಾಪಾಯದಿಂದ ಪಾರಾಗಿರುವ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ.
ಇನ್ನು ಫೈರಿಂಗ್ ನಡೆಸಿದ ಬಳಿಕ ದುಷ್ಕರ್ಮಿಗಳು ಬೊಲೆರೋ ವಾಹನದಲ್ಲಿ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ದಾಬಾಸ್ಪೇಟೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಸಿಸಿಟಿವಿ ದೃಶ್ಯಗಳು ಹಾಗೂ ಇತರೆ ಸಾಕ್ಷ್ಯಗಳನ್ನು ಪರಿಶೀಲಿಸುತ್ತಿದ್ದಾರೆ. ವಿಡಿಯೋ ಕಾಣ್ಕೊಂಬಿಡಂಗೆ ಹೊಸಪೇಟೆ ಪೊಲೀಸ್ ಠಾಣಾ ಸರ್ಕಲಲ್ಲಿ ಒಂದು ಜ್ಯುವೆಲರಿ ಶಾಪ್ ಇರ್ತದೆ. ಅದರ ಹೆಸರು ಪ್ರೇಮ್ ಶಿವ ಜ್ಯುವೆಲರ್ಸ್ ಅಂತ. ಸುಮಾರು 25 ವರ್ಷದಿಂದ ಜ್ಯುವೆಲರಿ ಶಾಪ್ ನಡೆಸ್ತಾ ಇರ್ತದೆ. ಆ ಅಂಗಡಿಯಲ್ಲಿ 8 ಜನ ಕೆಲಸಗಾರನೂ ಇಟ್ಕೊಂಡಿರ್ತಾರೆ. ಸುಮಾರು ಈ ದಿನ 1:45ರಿಂದ 2 ಗಂಟೆ ಸಮಯದಲ್ಲಿ ಇಬ್ಬರು ಅನ್ನೋನ್ ಪರ್ಸನ್ಸ್ ಬಂದು ನನಗೆ ಬೆಳ್ಳಿ ಓಳೆ ಬೇಕು ಅಂತೇಳ್ಬಿಟ್ಟು 800 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ತಾರೆ. ತದನಂತರ ವಾಪಸ್ ಆಚೆ ಹೋಗ್ಬಿಡ್ತಾರೆ. ಸೊ ಮತ್ತೆ ಒಂದು 15-20 ನಿಮಿಷದಲ್ಲಿ ಇದ್ದಿದ್ದ ಕಸ್ಟಮರ್ಸ್ ಎಲ್ಲ ಹೊರಟೋಗ್ತಾರೆ. ಮತ್ತು ಅಲ್ಲಿ ಕೆಲಸದ ಮಾಡ್ತಕ್ಕಂಥ ಹುಡುಗಿಯೂ ಸಹ ಊಟಕ್ಕೆ ಹೋಗಿರ್ತಾರೆ. ಅದರ ಓನರು ಅಲ್ಲೇ ಊಟ ಮಾಡಲಿಕ್ಕೆ ಕೂತ್ಕೊಂಡು ಊಟ ಮಾಡ್ತಾಯಿರ್ತಾನೆ. ಇವರಿಬ್ಬರು ಮಳೆ ಬರ್ತಾಯಿದೆ ಅಂತ ಮತ್ತೆ ಹೇಗೆ ಬಂದು ಕೂತ್ಕೊಂಡು ಒಂದು ಮಾತಾಡ್ಕೋತಾರೆ. ಹಿಂದಿಯಲ್ಲಿ ಮಾತಾಡ್ತಾರೆ. ಮತ್ತು ಈ ಓನರ್ ಕೇಳ್ತಾರೆ, ನಿಮ್ದು ಯಾವರು ಅಂತ. ರಾಜಸ್ಥಾನ್ ಅಂತಾರೆ. ಅವರು ನಮ್ದು ರಾಜಸ್ಥಾನ್ ಹತ್ರ ಅಜ್ಮೀರ್ ಅಂತ ಹೇಳ್ತಾರೆ. ಇಷ್ಟು ನಡೆಯೋಷ್ಟರೊಳಗೆ ಇಮಿಡಿಯೇಟ್ಲಿ ಈ ಬಂದಿದ್ದರಲ್ಲಿ ಇಬ್ಬರು ಅನ್ನೋನ್ ಪರ್ಸನಲ್ಲಿ ಒಬ್ಬನು ಒಳಗಡೆ ನುಗ್ಗಿ ರಿವಾಲ್ವರ್ ತೋರಿಸಿ ಕೂಗಬೇಡ ಅಂತಾನೆ. ಅವ್ನು ಜೋರಾಗಿ ಕೂಗ್ಕೋತಾನೆ. ಆವಾಗ ಇನ್ನೊಬ್ಬ ಕೂತಿರೋನು ಇನ್ನೊಂದು ಪುಸ್ತಕ ಎತ್ಕೊಂಡು ಮತ್ತೆ ಎಂಟ್ರಿ ಆಗಿಬಿಟ್ಟು ಅವನಿಗೆ ಅಲ್ಲಿ ಒಂದು 2 ಫೈರ್ ಮಾಡ್ತಾರೆ. ಅದು ಒಂದು ತೊಡೆಗೆ ಬೀಳ್ತದೆ. ಈತನು ಭಾರಿ ಸ್ಟ್ರಾಂಗ್ ಆಗಿ ಪ್ರೊಟೆಸ್ಟ್ ಮಾಡಿ ಅವ್ರನ್ನ ನೂಗ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ವ್ಯಾಪಾರಸ್ಥರೆಲ್ಲ ಮುಗಿಬೀಳೋ ಅಷ್ಟೊತ್ತಿಗೆ ಅವರಿಬ್ಬರು ಜೋರಾಗಿ ಓಡೋಗಿ ತಪ್ಪಿಸ್ಕೊಂಡಿರ್ತಾರೆ. ನಾವು CCTV ಪರಿಶೀಲಿಸಿದಾಗ ಒಂದು ವೈಟ್ ಬೊಲೆರೋ ಗೂಡ್ಸ್ ಗಾಡಿಯಲ್ಲಿ ಹೋಗಿದ್ದಾರೆ. ಟುವರ್ಡ್ಸ್ ಮೈಸೂರು ಕಡೆ ಹೋಗಿದ್ದಾರೆ. ನಾವೆಲ್ಲ ಕಡೆ ಮೆಸೇಜ್ ಕೊಟ್ಟಿದ್ವಿ. ರೋಡ್ಸಲ್ಲೆಲ್ಲ ನಾಕಾಬಂದಿ ಮಾಡಿದ್ವಿ. ಅವ ಚಿನ್ನ ದೋಚಲಿಕ್ಕೆ ಬಂದಿದ್ದಾರಾ ಅಥವಾ ಬೇರೆ ಕಾರಣಗಳಿದೆ ಅನ್ನೋದು ವಿವಿಧ ಆಯಾಮಗಳಲ್ಲಿ ನಾವು ಈಗ ತನಿಖೆ ಪ್ರಾರಂಭ ಮಾಡಿದ್ದೀವಿ. ಆದಷ್ಟು ಬೇಗ ಅವ್ರನ್ನ ಪತ್ತೆ ಮಾಡಿ ಕಾನೂನು ಕ್ರಮ ಜರುಗಿಸ್ತೀವಿ. ಈಗ ಈ ಸ್ಟೇಜಲ್ಲಿ ನಾವು ಯಾವುದೇ ಒಂದು ಕನ್ಕ್ಲೂಷನ್ ಬರಲಿಕ್ಕೆ ಕಷ್ಟ ಆಗ್ತದೆ. ಒಂದನೇದಾಗಿ ಡಿಫ್ರೆಂಟ್ ಆ್ಯಂಗಲಲ್ಲಿ ನಾವು ಯೋಚನೆ ಮಾಡಬೇಕಾಗ್ತದೆ. ಒಂದು, ಆತನೇನಾದರೂ ಬೇರೆ ಒಳಗಡೆ ಇರೋ ರೂಮೊಳಗೆ ತಳ್ಳಿಬಿಟ್ಟು ರಾಬರಿ ಮಾಡೋ ಚಾನ್ಸಸ್ಸು ಇರ್ಬೋದು. ಇಲ್ಲವೇ ಬೇರೆ ವೈಷಮ್ಯಗಳೇನಾದರೂ ಇದೆಯಾ ಅಥವಾ ಮತ್ತು ಬೇರೆ ಆಯಾಮಗಳಲ್ಲೂ ನಾವು ಅದನ್ನು ತನಿಖೆ ಮಾಡಬೇಕಾಗ್ತದೆ. ತನಿಖೆಯಿಂದ ಏನಕ್ಕೆ ಈ ಘಟನೆ ಆಗಿದೆ ಅನ್ನೋದು ನಾವು ಕನ್ಕ್ಲೂಷನ್ಗೆ ಬರ್ತೀವಿ. ಈ ಹಂತದಲ್ಲಿ ನಾವು ಇದೇ ಪರ್ಪಸ್ಗೆ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆ ಹಾಡ ಹಗಲೇ ಜ್ಯುವೆಲರಿ ಅಂಗಡಿಯಲ್ಲಿ ನಡೆದ ಫೈರಿಂಗ್ ಹಾಗೂ ದರೋಡೆ ಯತ್ನ ದಾಬಾಸ್ಪೇಟೆ ಜನರಲ್ಲಿ ಆತಂಕ ಮೂಡಿಸಿದೆ. ಆರೋಪಿಗಳ ಪತ್ತೆಗೆ ವಿಶೇಷ ತಂಡಗಳನ್ನು ರಚಿಸಿರುವ ಪೊಲೀಸರು ವಿವಿಧ ಆಯಾಮಗಳಲ್ಲಿ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ R,
ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ರೈತರ ಮತ್ತು ಸಾರ್ವಜನಿಕರ ಕೆಲಸಗಳಿಗೆ ಸಿಬ್ಬಂದಿ ಲಂಚಕ್ಕೆ ಬೇಡಿಕೆ ಇಟ್ಟು ತಿಂಗಳುಗಳು ಅಲೆದಾಡಿದ್ರೂ ದಾಖಲೆಗಳು ಸಿಗುತ್ತಿಲ್ಲ ಎಂದು ರೈತರು ಕಣ್ಣೀರು ಹಾಕಿದ್ದು, ಅಧಿಕಾರಿಗಳ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ರೈತರಿಗೆ ಮೋಸ ಮಾಡುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಮಾಲೂರು ತಾಲೂಕು ಕಚೇರಿಯಿಂದ ರೈತರ ದಾಖಲೆಗಳ ನೈಜತೆ ಬಗ್ಗೆ ಭೂ ದಾಖಲೆಗಳ ಕಚೇರಿಗೆ ಅರ್ಜಿ ಸಲ್ಲಿಸಿ 5-6 ತಿಂಗಳಾದರೂ ಸರ್ವೆ ಇಲಾಖೆ ಅಧಿಕಾರಿಗಳು ಕ್ಯಾರೆ ಎನ್ನದೆ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ವಿಳಂಬ ಧೋರಣೆ ಅನುಸರಿಸುತ್ತಿರುವ ಸಿಬ್ಬಂದಿಯ ಬಗ್ಗೆ ಕ್ರಮ ಜರುಗಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಇನ್ನು ಈ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಬೆಡಶೆಟ್ಟಹಳ್ಳಿ ರಮೇಶ್ ಮಾತನಾಡಿ, ರೈತರ ಮತ್ತು ಸಾರ್ವಜನಿಕರ ಕೆಲಸ ಕಾರ್ಯಗಳು ಮಾಡಲು ಸರ್ವೆ ಇಲಾಖೆ ಸಿಬ್ಬಂದಿಗಳು ವಿಳಂಬ ಧೋರಣೆ ಅನುಸರಿಸುತ್ತಿದ್ದಾರೆ. ಕಾಲಮಿತಿಯಲ್ಲಿ ದಾಖಲೆಗಳನ್ನು ನೀಡದೆ ರೈತರ ಬಳಿ ಲಂಚಕ್ಕೆ ಬೇಡಿಕೆ ಇಟ್ಟು ಕಚೇರಿಗೆ ತಿಂಗಳುಗಳ ಗಟ್ಟಲೆ ಅಲೆದಾಡಿದ್ರೂ ದಾಖಲೆಗಳು ಸಿಗುತ್ತಿಲ್ಲ. ರೈತರ ದಾಖಲೆಗಳ ನೈಜತೆಯ ಬಗ್ಗೆ ತಾಲೂಕು ಕಚೇರಿಯಿಂದ ಬರುವ ಪತ್ರಗಳಿಗೆ ಉತ್ತರ ನೀಡುತ್ತಿಲ್ಲ. ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಭ್ರಷ್ಟಾಚಾರ ತುಂಬಿ ಹರಿಯುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಲೂರು ತಾಲೂಕು ಭೂ ದಾಖಲೆಗಳ ಕಚೇರಿಯಲ್ಲಿ ಕೋಡಿ ಮಾಡಿಕೊಡಲು 2 ರಿಂದ 2.5 ಲಕ್ಷ, 1 ಎಕರೆಗೆ 6 ತಿಂಗಳ ಸಮಯ ದರಪಟ್ಟಿ. ಈ ನಕ್ಷೆ ಮಾಡಿಕೊಡಲು ಸರ್ಕಾರಿ ಶುಲ್ಕ ಬಿಟ್ಟು ಅದರಿಂದ ಎಲ್ಲ ತಾಲೂಕು ರೈತರು ತಿಳ್ಕೊಂಡು ಪಾಪ ಅಲ್ಲಿಂದ ಬಂದ್ಬಿಟ್ಟು ಹಸುಗಳು ಮಾರ್ಕೆಟ್ ಒಂದೇ ಸರಿ ಬಂದ್ಬಿಟ್ಟು ಸರಿಯಾಯ್ತಲ್ಲ, ಸಮಯ ಉಳಿತದ ಅವರಿಗೆ. 10 ರಿಂದ 15,000 ರೂಪಾಯಿ ಈ ನಕ್ಷೆ ಮಾಡಿಕೊಡಲು 3 ತಿಂಗಳ ಸಮಯ. ಇಂಡೀಕರಣ ಮಾಡಿಕೊಳ್ಳಲು 1 ಎಕರೆಗೆ 1 ಲಕ್ಷ ರೂಪಾಯಿ 6 ತಿಂಗಳ ಸಮಯ. ಈ ದರಪಟ್ಟಿಯನ್ನ ಭೂ ದಾಖಲೆ ಸಹಾಯ ನಿರ್ದೇಶಕರು ಇಲ್ಲಿ ದೃಢೀಕರಿಸಿ ಹಾಕಿದ್ದಾರೆ. ಅದನ್ನ ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ತಾಲೂಕಿನ ಎಲ್ಲಾ ರೈತರು ನೀವು ಇನ್ ಮೇಲೆ ಸರ್ವೆ ಇಲಾಖೆ ಬರಬೇಕಾದ್ರೆ ಈ ದರಪಟ್ಟಿಯನ್ನು ಓದ್ಕೊಂಡು ನೀವು ಅಲ್ಲಿಂದ ಒಂದೇ ದುಡ್ಡು ಎತ್ಕೊಂಡ್ಬಿಡ್ರಿ, ನೀವು ಓಡಾಡ್ಬೇಡ್ರಿ. ಬಸ್ಗಳು ವೇಸ್ಟು, ನಿಮಗೆ ವ್ಯವಸಾಯ ವೇಸ್ಟು, ಟೆನ್ಷನ್ ವೇಸ್ಟು. ಅವತ್ತೇ ಸ್ವಲ್ಪ ದುಡ್ಡು ಎತ್ಕೊಂಡು ಸಾಹೇಬರು ಕೊಟ್ಬಿಟ್ರೆ ಅವ್ರು ಮಾಡಿ ಇಲ್ಲಿ ಮಂಜು ಅಂತ ಇರ್ತಾರೆ, ಭೂ ದಾಖಲೆ ಸರ್ವೆ ಇಲಾಖೆಯಲ್ಲಿ ಮಂಜು ಅಂತ ಕೇಸ್ ವರ್ಕರ್ ಇರ್ತಾರೆ. ಅವ್ರಿಗೆ ನೀವು ದುಡ್ಡು ಕೊಟ್ರೆ ಅವ್ರು ಬಂದು ADL ಕೃಷ್ಣಪ್ಪನವ್ರಿಗೆ ಹೇಳ್ತಾರೆ, ಸರ್ ಇದು ಅಮೌಂಟ್ ಸೇರಿದೆ, ಇನ್ನು ಇದ್ರ ಮಾಡ್ಬೋದು, ಸೈನ್ ಮಾಡ್ಬೋದು ಅಂತ ಅವ್ರು ಮಾಡ್ತಾರೆ. ಮುಗಿದೋಯ್ತು. ಇಲ್ಲ ಅಂದ್ರೆ ಒಂದು ವೇಳೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಇವ್ರು 4-5 ಜನ ಅಧಿಕಾರಿಗಳು ಸೇರ್ಕೊಂಡಿದ್ರು ಒಂದು ರೂಮಲ್ಲಿ. ಅದು ಹುಡುಕಾಕ ಇಲಾಖೆ ಇದ್ರಲ್ಲ ಆ ದಾಖಲೆಯಲ್ಲಿ ಏನು ತಪ್ಪಿದೆ ಹುಡುಕೋದಕ್ಕೆ. ಇಷ್ಟು ನಾವು ಹೇಳ್ತಾ ಇಲ್ಲ, 100 ಸತ್ಯ. ಒಂದು ನಗಲು ಕೊಡಬೇಕಾದ್ರೆ 1,500,000 ಕೊಡಬೇಕು, ಒಂದು ಕೋಡಿ ಮಾಡಬೇಕಾದ್ರೆ 2-3 ಲಕ್ಷ ಕೊಡಬೇಕು, ಒಂದು ಇಂಡಿಕೇಟರ್ ಸರಿಯಾಗಿ
ಕೇವಲ 1 ಲಕ್ಷ ಕೊಡಬೇಕು. 100 ಸತ್ತ ಇದು ಅರ್ಜಿ ಹಾಕಿದ್ವಿ, ಅದು ಫಲ ಪಡ್ಕೊಬಂದು ಯಾಕೆ ಕೆಲಸ ಮಾಡ್ತಾರೆ ಅಂತ ಕೇಳಿದ್ರೆ 5 ಲಕ್ಷ ದುಡ್ಡು ಕೊಟ್ಟೆ ಮಾಡ್ತೀವಿ, ಇಲ್ಲಾಂದ್ರೆ ಮಾಡೋದಿಲ್ಲ. ಏನ್ ಕೆಲಸ? ಮಂಜು ಅವರು 5 ಲಕ್ಷ ನಮ್ಮನ್ನ ಕೇಳಿದ್ದಾರೆ. 5 ಲಕ್ಷ ನಮಗೆ ಕೇಳಿದಾದ್ಮೇಲೆ ನಾವು ನಮ್ಮ ರೈತರ ರಮೇಶ್ ಹತ್ರ ಹೋಗಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು, ಆಮೇಲೆ ಅವರು ದಾಖಲೆಗಳೆಲ್ಲ ತಗೊಂಡ್ಬಂದು ಮನೆಯಲ್ಲಿ ಕುತ್ಕೊಂಡೆಲ್ಲ ಚೆಕ್ ಮಾಡಿ ಕರೆಕ್ಟಾಗಿ ಬಂದು ಕೇಳಿದ್ರು, ದಾಖಲೆಲ್ಲ ನಮ್ಗೆ ಕರೆಕ್ಟ್ ಆಗಿದೆಯಲ್ಲ, ನೀವು ಯಾಕೆ ಮಾಡ್ತಾಯಿಲ್ಲ ಅಂತ ಅವ್ರನ್ನ ಕೇಳಿದ್ರು. ಅವ್ರು ಕೇಳಿಸ್ಕೊಡೆ ಅವ್ರನ್ನೂ ಮಿಸ್ಯೂಸ್ ಮಾಡ್ತಾರೆ. ಆ ದಾಖಲೆ ಸರಿಯಿಲ್ಲ, ಈ ದಾಖಲೆ ಸರಿಯಿಲ್ಲ, ಆ ನಂಬರ್ ಸರಿ ಇಲ್ಲ, ಈ ನಂಬರ್ ಸರಿಯಿಲ್ಲ ಅಂತ ಅವರು ಕರೆಕ್ಟಾಗಿ ಅವರು 15 ದಿವಸ ಬಂದು ತಿರುಗಿದ್ದಾರೆ. ಅವ್ರಿಗೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ನಾವು ಕೇಳಿದ್ರೆ ನಮಗೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಅವ್ರಿಂದ ನಾವೇನಾದ್ರು ಬಂದರೆ ನಾಳೆ ಮಾಡ್ತೀವಿ, ಕೇಸ್ ವರ್ಕರ್ ಇಲ್ಲ, ಇವ್ರು ಬಂದು ಯಡಿಯೂರವ್ರು ಬಂದಿಲ್ಲ, ಆಮೇಲೆ ಯಾರೋ ರೇಖಾ ಮೇಡಮ್ ಅವ್ರು ಬಂದಿಲ್ಲ, ಒಂದು ಕತೆ ಸರ್. 6 ತಿಂಗಳಿಂದ ನಾನೇ ಹೊಡೆದಿದ್ದೀನಿ ಸರ್. 6 ತಿಂಗಳು ಮುಂದೆ ದಿವಸ ರಜೆ, ಗೌರ್ಮೆಂಟ್ ರಜೆ ಇತ್ತು ಅಂತ ಮಾತ್ರ ನಾನು ಮನೇಲಿ ಬಿಟ್ಟರೆ ಪ್ರತಿ ದಿವಸ ಬರ್ತಾ ಇದ್ದೀನಿ ಸರ್. ನಾನು ಬೆಳಗ್ಗೆ 10 ಗಂಟೆಗೆ ನಾವು ತಾಲೂಕು ಆಫೀಸ್ ಬಂದರೆ ಮನೆಗೆ ಹೋಗೋಷ್ಟು 7:30 8 ಗಂಟೆ ಆಗುತ್ತೆ ಸರ್. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ತಿಪ್ಪಸಂದ್ರ ಹರೀಶ್, ರಾಜ್ಯ ಕಾರ್ಯದರ್ಶಿ ಅಬ್ಬಣಿ ಶಿವಪ್ಪ, ರಾಜ್ಯ ಸಂಚಾಲಕ ಆನಂದ್, ಉಪಾಧ್ಯಕ್ಷ ಶಿವಶಂಕರ್, ರೈತರಾದ ಬಸವರಾಜು, ರಾಮು, ನಾಗರಾಜ್, ರಾಜೇಂದ್ರ ಸೇರಿದಂತೆ ಇನ್ನು ಮುಂತಾದ ರೈತರು ಭಾಗವಹಿಸಿದ್ರು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಕೋಲಾರ. ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ನಡೆದ ಟೈಕೊಂಡೋ ಕರಾಟೆ ಪಂದ್ಯದಲ್ಲಿ ಎಂವಿಎಂ ಶಾಲೆಯ 10 ಮಕ್ಕಳು ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾದ ಸಂತಸದ ಮತ್ತು ಹೆಗ್ಗಳಿಕೆಯ ಸುದ್ದಿಯನ್ನು ಹಂಚಿಕೊಳ್ಳಲು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಸಿಬಿಎಸ್ಇ ಸೌತ್ ಇಂಡಿಯಾ ಟೈಕೊಂಡೋ ಕರಾಟೆಯಲ್ಲಿ ಎಂವಿಎಂ ಶಾಲೆಯ ಒಂದೇ ಬಾರಿ 10 ವಿದ್ಯಾರ್ಥಿಗಳು ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿರುವುದು ಸಂತಸದ ಸುದ್ದಿ ಹಾಗೂ ಮುಂದಿನ ತಿಂಗಳು ನಡೆಯುವ ರಾಷ್ಟ್ರ ಮಟ್ಟದ ಸಿಬಿಎಸ್ಇ ಟೂರ್ನಿಗೆ ಭಾಗವಹಿಸಲು ತೆರಳುತ್ತಿದ್ದಾರೆ. ನಮ್ಮ ಶಾಲೆಯಲ್ಲಿ ಓದಿನ ಜೊತೆಗೆ ಕ್ರೀಡೆಗೂ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲೂ ಮುಂದಿದ್ದಾರೆ. ಕಳೆದ ತಿಂಗಳು ಕ್ರಿಕೆಟ್ ಟೂರ್ನಿಯಲ್ಲೂ ಭಾಗವಹಿಸಿ ದ್ವಿತೀಯ ಸ್ಥಾನ ಗಳಿಸಿದ್ದಾರೆ ಎಂದು ಎಂವಿಎಂ ಶಾಲೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಗೌರವ್ ತಿಳಿಸಿದ್ದಾರೆ. ಇವತ್ತು ನಮ್ಮ ಎಂವಿಎಂ ಶಾಲೆಗೆ ಒಂದು ದೊಡ್ಡ ಕೀರ್ತಿನೇ ಬಂದಿದೆ ಅಂತ ಹೇಳ್ಬೋದು. ನಮ್ಮ ಶಾಲೆಯಿಂದ ಒಟ್ಟು 11 ಜನ ಮಕ್ಕಳು ನ್ಯಾಷನಲ್ಸ್ಗೆ ಸೆಲೆಕ್ಟ್ ಆಗಿದ್ದಾರೆ. 11 ಜನ ಸೌತ್ ಇಂಡಿಯಾ ಝೋನ್ ಟೇಕ್ವಾಂಡೋ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಆ ಪಾರ್ಟಿಸಿಪೇಟ್ ಮಾಡಿದ 11 ಜನದ ಮಕ್ಕಳಲ್ಲಿ 10 ಜನ ನ್ಯಾಷನಲ್ ಸೆಲೆಕ್ಟ್ ಆಗಿದ್ದಾರೆ. 11 ಜನಕ್ಕೆ ಮೆಡಲ್ಸ್ ಕೂಡ ಬಂದಿದೆ. ಇದು ಒಂದು ದೊಡ್ಡ ವಿಷಯ. ಕರ್ನಾಟಕನೇ ಅಲ್ಲ, ನಮ್ಮ ಶಾಲೆ ಮಕ್ಕಳು ಕರ್ನಾಟಕ ಸೌತ್ ಇಂಡಿಯಾನ ನ್ಯಾಷನಲ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಕ್ಕೆ ಮುಂದಿನ ತಿಂಗಳು ಸೆಪ್ಟೆಂಬರ್ನಲ್ಲಿ ಹೋಗ್ತಿದ್ದಾರೆ. ಸಿಬಿಎಸ್ಇ ಕಡೆಯಿಂದ ನಡೆದಂತಹ ಗೇಮ್ಸು, ಸಿಬಿಎಸ್ಇ ಎಷ್ಟಿದೆ ನಮ್ಮ ಸೌತ್ ಇಂಡಿಯಾದಲ್ಲಿ ಸ್ಕೂಲ್ಸು, ಅಷ್ಟು ಸ್ಕೂಲ್ಸ್ನ ಒಗ್ಗೂಡಿಸಿ ಮೊನ್ನೆ ನಮ್ಮ ಮಹಾರಾಷ್ಟ್ರದಲ್ಲಿ ನಡೀತು ಮ್ಯಾಚಸ್ಸು. ಅಲ್ಲಿ ಟೇಕ್ವಾಂಡೋ ಅಲ್ಲಿ ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಯಶಸ್ವಿ ಪ್ರದರ್ಶನ ಕೊಟ್ಟು ಒಳ್ಳೆ ಅದ್ಭುತವಾದ ರೀತಿಯಲ್ಲಿ ಕೋಚಿಂಗ್ ಅನ್ನು ಪಡ್ಕೊಂಡು ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಮೆಡಲ್ಗಳನ್ನ ಸಾಧಿಸ್ಕೊಂಡು ಬಂದಿದ್ದಾರೆ. ಆ 11 ಜನದ ಪೈಕಿ ಇವತ್ತು 10 ಜನ ನಮ್ಮ ಶಾಲೆ ಮಕ್ಕಳು ಇವತ್ತು ನ್ಯಾಷನಲ್ಸ್ಗೆ ಹೋಗ್ತಿದ್ದಾರೆ ಅಂತ ಅದೊಂದು ಹೆಮ್ಮೆ ವಿಷಯ. ಈ ನ್ಯಾಷನಲ್ಸ್ಗೆ ಇಷ್ಟಕ್ಕೆ ರೂವಾರಿಯಾದಂತಹ ನಮ್ಮ ಕೋಚ್ ಮೊದಲು ಕೂಡ ಹೇಳಿದ್ವಿ ಅಡ್ಮಿಷನ್ ಟೈಮಲ್ಲಿ, ನಮ್ಮ ಶಾಲೆಯಲ್ಲಿ ನಾಟ್ ಓನ್ಲಿ ಅಕಾಡೆಮಿಕ್ಸ್ ಹೊರತುಪಡಿಸಿ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ಗೂ ಒತ್ತು ಕೊಡ್ತೀವಿ ಅಂತ ಈಗಾಗಲೇ ಅದನ್ನು ಪ್ರೂವ್ ಮಾಡ್ಕೋತಾ ಇದೀವಿ. ಲಾಸ್ಟ್ ಮಂತ್ ಅಲ್ಲಿ ಕ್ರಿಕೆಟ್ ಅಲ್ಲಿ ನಮ್ಮ ಮಕ್ಕಳು 2nd ಪ್ಲೇಸ್ ಅನ್ನು ತಗೊಂಡ್ಬಂದಿದ್ದಾರೆ. ಈಗ ಟೇಕ್ವಾಂಡೋ ಅಲ್ಲಿ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಬೇರೆ ಬೇರೆ ಆಕ್ಟಿವಿಟಿಗಳಲ್ಲಿ ಎಂವಿಎಂ ಶಾಲೆ ಮಕ್ಕಳು ಸರ್ವತೋಮುಖ ಬೆಳವಣಿಗೆಗೆ ಎಂವಿಎಂ ಶಾಲೆ ಮಕ್ಕಳಿಗೋಸ್ಕರ ಶ್ರಮಿಸುತ್ತೆ, ದುಡಿಯುತ್ತೆ ಅಂತ ಹೇಳಿಕ್ಕೆ ಈ ಟೈಮಲ್ಲಿ ಇಷ್ಟಪಡ್ತೀನಿ. ಕರಾಟೆ ಕೋಚ್ ಶಂಕರ್ ಮಾತನಾಡಿ, ಮಾರುತಿ ವಿದ್ಯಾ ಮಂದಿರ ಶಾಲೆಯಿಂದ 11 ಮಕ್ಕಳು ಟೈಕೊಂಡೋ ಚಾಂಪಿಯನ್ಶಿಪ್ನಲ್ಲಿ ಭಾಗಿಯಾಗಿ 6 ಚಿನ್ನ, 4 ಬೆಳ್ಳಿ ಮತ್ತು 1 ಕಂಚಿನ ಪದಕ ಪಡೆದು 10 ಮಕ್ಕಳು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದು, ಪ್ರತಿದಿನ ವಿದ್ಯಾರ್ಜನೆ ಜೊತೆಗೆ 6 ಗಂಟೆಗಳ ಕಾಲ ಕರಾಟೆ, ಅಥ್ಲೆಟಿಕ್ಸ್, ಯೋಗ ಹಾಗೂ ಸ್ವಿಮ್ಮಿಂಗ್ ತರಬೇತಿ ನೀಡಲಾಗುತ್ತದೆ. ಒಬ್ಬ ಉತ್ತಮ ಕ್ರೀಡಾಪಟು ಆಗಬೇಕಾದರೆ ಅದೇ ಆಟ ಆಡಿದರೆ ಸಾಲದು, ಆರೋಗ್ಯ ಮತ್ತು ಸದೃಢತೆ ಇದ್ದರೆ ಮಾತ್ರ ಸಾಧ್ಯ ಎಂದು ತಿಳಿಸಿದ್ದಾರೆ. 4th ಡ್ಯಾನ್ ಬ್ಲ್ಯಾಕ್ ಬೆಲ್ಟ್ ಹೋಲ್ಡರ್, ಅಫಿಷಿಯಲಿ ಇಂಟರ್ನ್ಯಾಷನಲ್ ಟ್ರೈನರ್. ಸೊ ನಾನು ಇಲ್ಲಿ ಎಂವಿಎಂ ಸ್ಕೂಲಿಂದ 11 ಜನ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ರು. ಸಿಬಿಎಸ್ಇ ಸೌತ್ ಝೋನ್ ಟೈಕೊಂಡೋ ಚಾಂಪಿಯನ್ಶಿಪ್ 2026 ವರೋರಾ ಮಹಾರಾಷ್ಟ್ರದಲ್ಲಿ. ಸೊ 11 ಜನದಲ್ಲಿ 10 ಜನ ಮಕ್ಕಳು ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಟ್ ಆಗಿದ್ದಾರೆ. ಸೌತ್ ಝೋನಲ್ಲಿ 6 ಜನ ಚಿನ್ನದ ಪದಕ ತಗೊಂಡು, 4 ಜನ ಬೆಳ್ಳಿ ಪದಕ ತಗೊಂಡು, 1 ಮಗು ಕಂಚಿನ ಪದಕ ತಗೊಂಡಿದ್ದಾರೆ. ಸೊ ಯಾರು ಚಿನ್ನದ ಪದಕ ಮತ್ತು ಬೆಳ್ಳಿ ಪದಕ ಅಂದರೆ ಫಸ್ಟ್ ಪ್ಲೇಸ್ 2nd ಪ್ಲೇಸ್ ತಗೊಂಡಿರೋರು ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಟ್ ಆಗ್ತಾರೆ. ಸೊ ಅದರಲ್ಲಿ ನಮ್ಮ ಎಂವಿಎಂ ಸ್ಕೂಲ್ ಮಕ್ಕಳು 11 ಜನದಲ್ಲಿ 10 ಜನ ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಟ್ ಆಗಿದ್ದಾರೆ.
ಅವರು 6 ಅವರ್ ಟ್ರೈನ್ ಆಗ್ತಾರೆ. ಮಾರ್ನಿಂಗ್ 3 ಅವರ್ಸ್, ಈವ್ನಿಂಗ್ 3 ಅವರ್ಸ್. ಬರೀ ತೈಕೊಂಡೋ ಟ್ರೈನ್ ಆಗಲ್ಲ, ತೈಕೊಂಡೋ ಜೊತೆಗೆ ಅಥ್ಲೆಟಿಕ್ಸು, ಯೋಗ, ಜಿಮ್ನಾಸ್ಟಿಕ್ ಮತ್ತೆ ಸ್ವಿಮ್ಮಿಂಗು. ಯಾಕೆ ಅಂತಂದ್ರೆ ಒಂದು ಮಗು ಒಂದು ಗೇಮಲ್ಲಿ ಪ್ರಪಂಚದಲ್ಲಿ ನಂಬರ್ 1 ಆಗಬೇಕಾದ್ರೆ ವರ್ಲ್ಡ್ ಬೆಸ್ಟ್ ಫ್ಲೆಕ್ಸಿಬಿಲಿಟಿ ಇರಬೇಕು. ವರ್ಲ್ಡ್ ಬೆಸ್ಟ್ ಫ್ಲೆಕ್ಸಿಬಿಲಿಟಿ ಜೊತೆಗೆ ಸ್ಟಾಮಿನಾ ಇರಬೇಕು. ಸ್ಟಾಮಿನಾ ಜೊತೆಗೆ ಸ್ಟ್ರೆಂದಿಂಗ್ ಇರಬೇಕು. ಅದ್ರ ಜೊತೆಗೆ ರಿಕವರಿ ಇರಬೇಕು. ಅದ್ರ ಜೊತೆಗೆ ಫುಡ್ ಡಯಟ್ ಇರಬೇಕು. ಇದೆಲ್ಲ ಥರನೂ ಮಕ್ಕಳಿಗೆ 2 ಡೇಸ್ 1 ಗೇಮಲ್ಲಿ ಹಾರ್ಡ್ ವರ್ಕ್ ಇರುತ್ತೆ, ಒನ್ ಡೇ ರಿಕವರಿ ಇರುತ್ತೆ. ಆ ರಿಕವರಿ ಡೇಯಲ್ಲಿ ಯೋಗ ಇರುತ್ತೆ, ಸ್ವಿಮ್ಮಿಂಗ್ ಇರುತ್ತೆ. ನೆಕ್ಸ್ಟ್ 2 ಡೇಸು ಒಂದು ಗೇಮ್, ಪ್ರೊಫೆಷನಲ್ ಗೇಮ್, 2 ಅವರ್ಸ್ ಹಾರ್ಡ್ ವರ್ಕ್ ಇರುತ್ತೆ. ಸೊ ಆ ರೀತಿ ನಾನ್ ಸ್ಟಾಪ್ ಆಗಿ 3 to 4 ಇಯರ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿರೋದಕ್ಕೆ ಈ 10 ಜನ ಮಕ್ಕಳು ಇಂಡಿಯಾದಲ್ಲೇ ಬೆಸ್ಟ್ ಫೈಟರ್. ಈ ಸಂದರ್ಭದಲ್ಲಿ ಶಾಲೆಯ ಆಡಳಿತ ಮಂಡಳಿ, ಅಧ್ಯಾಪಕರು, ಮಕ್ಕಳು ಇದ್ರು. ವಿನಯ್, MMTV ನ್ಯೂಸ್, ದೇವನಹಳ್ಳಿ. ಹಾಸ್ಟೆಲ್ ಆವರಣದಲ್ಲಿ ವಿದ್ಯಾರ್ಥಿಗಳ ಗುಂಡು ಪಾರ್ಟಿ, ಜಾಲತಾಣಗಳಲ್ಲಿ ವಿಡಿಯೋ ವೈರಲ್, ಸಾರ್ವಜನಿಕರ ಆಕ್ರೋಶ. ಕೋಳಿ ತ್ಯಾಜ್ಯ ವಿಚಾರ, 2 ಕುಟುಂಬಗಳ ನಡುವೆ ಮಾತಿನ ಚಕಮಕಿ, ವಿಕೋಪಕ್ಕೆ ತಿರುಗಿ ಮಾರಾಮಾರಿ. ಸರ್ಕಾರಿ ಆಸ್ಪತ್ರೆ ಮುಂಭಾಗ ಬಡವರ ಹೊಟ್ಟೆ ತುಂಬಿಸುವ ಅನ್ನಪೂರ್ಣ, ತಾಲೂಕಿನಿಂದ ತಾಲೂಕಿಗೆ ಹಬ್ಬುತ್ತಿರುವ ಸೇವೆ, ಮಾನಸ ಮೆಡಿಕಲ್ ಟ್ರಸ್ಟ್ನ ಸಮಾಜಮುಖಿ ಕಾರ್ಯಕ್ಕೆ ಮೆಚ್ಚುಗೆ. ಅವಸಾನದ ಹಂಚಿಗೆ ಐತಿಹಾಸಿಕ ಕಂದಾಯ ಭವನ, ಅಧಿಕಾರಿಗಳ ನಿರ್ಲಕ್ಷ್ಯ, ಕುಸಿತದ ಭೀತಿಯಲ್ಲಿರುವ ಸಾರ್ವಜನಿಕರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.